ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಕ್ಲಿನಿಕಲ್ ಸೈಕಾಲಜಿಸ್ಟ್, ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್, ಡಾಕ್ಟರ್ ಸುನೀಲ್ ಜಾಬಗೌಡರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ ಸರ್. ಅವರೊಂದಿಗೆ ಇದ್ದಾರೆ ಸೈಕಾಟ್ರಿಕ್ ಸೋಷಿಯಲ್ ವರ್ಕರ್ ಇನ್ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಬೆಳಗಾವಿಯಿಂದ ಮಿಸಸ್ ಸವಿತಾ ತಿಗಡಿ ಅವರು. ಕಾರ್ಯಕ್ರಮದಲ್ಲಿ ಮೇಡಮ್ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಇವತ್ತಿನ ವಿಷಯದಿಂದ ಆರಂಭ ಮಾಡೋಣ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ದಿನ. ಈ ದಿನ ಯಾವಾಗಿಂದ ಆರಂಭವಾಯಿತು, ಇದರ ಇತಿಹಾಸ ಅಲ್ಲಿಂದ ಆರಂಭ ಮಾಡೋಣ. ಶೋರ್ ಸರ್. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳಸಾಗಣೆ ವಿರೋಧಿ ದಿನಾಚರಣೆ ಎಂದು ಪ್ರತಿ ವರ್ಷ 26 ಜೂನ್ ನಾವು ಆಚರಿಸ್ತಾ ಇದ್ದೇವೆ. ಹೋಲ್ ವರ್ಲ್ಡ್ ವೈಡ್ ಇದನ್ನ ಆಚರಿಸ್ತಾ ಇದ್ದೇವೆ. ಬರೀ ಇಂಡಿಯಾನೋ ಕರ್ನಾಟಕದಲ್ಲೆಲ್ಲ ಹೋಲ್ ವರ್ಲ್ಡ್ ವೈಡ್ ಇದನ್ನ ಆಚರಿಸ್ತೇವೆ. ಯಾಕಪ್ಪ ಆಚರಿಸ್ತೇವೆ ಅಂತಂದ್ರೆ ಇದನ್ನ ಜಾಗೃತಿ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಜನಕ್ಕೆ. ಸೊ ಏನೆಲ್ಲ ಡ್ರಗ್ ಅಬ್ಯೂಸ್ ಆಗೋದ್ರಿಂದ ಏನೆಲ್ಲ ಪರಿಣಾಮ ಬೀಳುತ್ತದೆ, ಕೌಟುಂಬಿಕಕ್ಕೆ ಏನಾಗ್ತದೆ, ಪರ್ಸನಲ್ ಲೈಫ್ ಏನಾಗ್ತದೆ, ಕಲೀಗ್ಸ್ ಆಫೀಸ್ ಲೈಫ್ ಅಲ್ಲಿ ಏನಾಗ್ತದೆ, ಮತ್ತೆ ಬೇರೆ ಬೇರೆ ಎಲ್ಲ ಯಾವ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ಜಾಗೃತಿ ಮೂಡಿಸಿಬಿಟ್ಟು ಮಕ್ಕಳಲ್ಲಿನೂ ಸಾಕಷ್ಟು ಕಂಡು ಬರ್ತಾ ಇದೆ. ಸೊ ಅದನ್ನ ಮೂಡಿಸ್ಲಿಕ್ಕೆ ಜಾಗೃತಿ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಇದನ್ನ ಹಮ್ಕೋತೀವಿ. ಉತ್ತಮ ಸರ್. ಅಂತ ಸಂದರ್ಭದಲ್ಲಿ ಪ್ರತಿಯೊಂದು ದಿನ ಈಗ ಎಲ್ಲ ಸ್ಪೆಷಲ್ ಡೇಸ್ಗೆ ಒಂದು ಥೀಮು, ಘೋಷವಾಕ್ಯ ಇದ್ದೇ ಇರುತ್ತೆ. ಈ ದಿನಕ್ಕೆ ಏನಿದೆ ಅದರ ಬಗ್ಗೆ ತಿಳಿಸಿ. ಶೋರ್ ಸರ್. ಸಾಕ್ಷ್ಯಗಳು ಸ್ಪಷ್ಟವಾಗಿದೆ, ತಡೆಗಟ್ಟುವಲ್ಲಿ ಹೂಡಿಕೆ ಮಾಡಿ ಅಂತ ಈ ವರ್ಷದ ಘೋಷವಾಕ್ಯ. ಇಟ್ ಮೀನ್ಸ್ ಮಾದಕ ವಸ್ತುಗಳನ್ನು ಬಳಸುವ ಜನರಿಗೆ ಗೌರವ ಮತ್ತು ಸಹಾನುಭೂತಿಯಿಂದ ಚಿಕಿತ್ಸೆ ನೀಡುವ ಪ್ರಾಮುಖ್ಯತೆ, ಅದೇ ಈ ಘೋಷವಾಕ್ಯದ ಅರ್ಥ. ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ವ್ಯಸನ ಅಂದ್ರೆ ಏನು ಇನ್ ಜನರಲ್ ಅದು ಹೇಳಿ. ವೆರಿ ಗುಡ್ ಕ್ವಶನ್ ಸರ್. ವ್ಯಸನ ಎನ್ನುವುದು ಒಂದು ಸಂಕೀರ್ಣವಾದ ಸಮಸ್ಯೆ. ವ್ಯಸನವು ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದ ಮೆದುಳಿನ ಅಸ್ವಸ್ಥತೆ ಆಗಿದೆ. ಇದರ ಮೇಲೆ ಮಾನಸಿಕ ಹಾಗೂ ಸಾಮಾಜಿಕ ಅಂಶಗಳು ಪ್ರಭಾವ ಬೀಳುತ್ತದೆ. ತಾತ್ಕಾಲಿಕ ಆನಂದ ನೀಡುವ ಮಾದಕ ವಸ್ತುಗಳು ಯಾವ್ಯಾವ ಅಂತಂದ್ರೆ ಮದ್ಯ ಆಗಿರ್ಬೋದು, ಸಿಗರೇಟು ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು ಇತ್ಯಾದಿ ಅವಲಂಬಿತ ಒಳಗಾಗುವುದನ್ನು ವ್ಯಸನ ಎನ್ನಬಹುದು. ಇದು ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಅಂಶ ಮೇಲೆ ಪರಿಣಾಮ ಕೂಡ ಬೀಳಬಹುದು. ಈ ವಿಷಯದ ಬಗ್ಗೆ ಸೀರಿಯಸ್ ಗಂಭೀರತೆ ಹೆಚ್ಚು ಮಾಡಲು ಇದರ ಸಂಖ್ಯೆಯನ್ನ ಹೇಳ್ಬಿಡಿ, ಯಾಕೆಂದ್ರೆ ಅದು ಕೇಳಿದ್ರೇನೆ ಜನರಿಗೆ ಗೊತ್ತಾಗುತ್ತೆ. ಸ್ಟ್ಯಾಟಿಸ್ಟಿಕಲಿ ಎಷ್ಟಿದೆ ಇದು? ಶೋರ್ ಸರ್. ಭಾರತದಲ್ಲಿ ಸರ್ ಸಮೀಕ್ಷೆ ಪ್ರಕಾರ 16 ಕೋಟಿ ಮದ್ಯಪಾನ ಬಳಕೆದಾರರು ಇದ್ದಾರೆ ಸರ್. 16 crores. ಇದರಲ್ಲಿ 5.7 ಕೋಟಿ ಸಕಾರಾತ್ಮಕ ಬಳಕೆದಾರರು ಹಾಗೂ 2.7 ಕೋಟಿ ಜನ ಅವಲಂಬಿತರಾಗಿದ್ದಾರೆ. 2.7 crores ಆರ್ ಡಿಪೆಂಡೆಂಟ್. ಅದೇ ಪ್ರತಿ 18 ಜನರಲ್ಲಿ ಒಬ್ಬರು ಮಹಿಳೆಯರು ಕೂಡ ಆಗಿದ್ದಾರೆ ಸರ್. ಅದೇ ರೀತಿ ಅದರಂತೆ 3.1 ಕೋಟಿ ಗಾಂಜಾ ಬಳಕೆದಾರರು ಇದ್ದಾರೆ. ಇದರಲ್ಲಿ 72 ಲಕ್ಷ ಯಾವಾಗೋ ಮಾಡ್ತಾರೆ, ಬಟ್ ಅವಲಂಬಿತ ಆಗೋರು 2.5 ಲಕ್ಷ ಸರ್. ಅದೇ ರೀತಿಯಾಗಿ 28 ಲಕ್ಷ ಓಲಿಪೈಡ್ಸ್ ಆಗಿರ್ಬೋದು, 10 ಲಕ್ಷ ಜನ ಕೊಕೇನ್ ಆಗಿರ್ಬೋದು, 7 ಲಕ್ಷ ಇನ್ನೇನೇನೋ ಬೇರೆ ಬೇರೆ ಇಂಜೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಮಕ್ಕಳಲ್ಲಿ ಕೂಡ ಕಂಡು ಬಂದಿದೆ ಸರ್. ಸರ್, ಈಗ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಒಂದೊಂದು ಕಾಲದಲ್ಲಿ ಬಾಲ್ಯದಲ್ಲಿ ಇದು ಕೆಲವು ವಯೋಮಾನದವ್ರು ಮಾತ್ರ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಹಿರಿಯರ ಅಂತ ಇತ್ತು. ಈಗ ಮಕ್ಕಳು ಆರಂಭ ಮಾಡಿದ್ದಾರೆ. ಇದು ಸ್ವಯಂ ಆಯ್ಕೆನಾ ವ್ಯಸನ ಅನ್ನೋದು? ಅದ್ರ ಬಗ್ಗೆ ಸರ್, ಇದು ಸ್ವಯಂ ಆಯ್ಕೆ ಅಂತಾನೆ ಹೇಳ್ಬೋದು ಸರ್. ಯಾಕೆ ಅಂತಂದ್ರೆ ಕುತೂಹಲ ಸರ್. ಫಸ್ಟ್ ಬರೋದೇನೆ ಕುತೂಹಲ. ಹೆಂಗಿರ್ತದೆ ಅದಪ್ಪ ಅದನ್ನ ಮಾಡಿಬಿಟ್ರೆ. ಯಾಕಂದ್ರೆ ಟಿವಿಯಲ್ಲಿ ನೋಡಿರ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತಾರೆ, ಬೇರೆ ಬೇರೆ ಫಿಲ್ಮ್ಸ್ ಅಲ್ಲಿ ನೋಡಿರ್ತಾರೆ. ಅವ್ರ ರೋಲ್ ಮಾಡೆಲ್ಸ್ ಅಂತಾನೆ ಅವರೇ ಇಟ್ಟಿರ್ತಾರೆ. ಅವ್ರು ಸ್ಮೋಕ್ ಮಾಡ್ತಾ ಇರ್ತಾರೆ. ಇದನ್ನ ನಾನು ಹಂಗ ಮಾಡ್ಬೇಕಪ್ಪ, ಏನಾಗ್ತದೆ ನೋಡ್ಬೇಕು. ಮಕ್ಕಳಲ್ಲಿ ಕುತೂಹಲ ಜಾಸ್ತಿ ಇರ್ತದೆ. ಮಕ್ಕಳಲ್ಲಿ ಕುತೂಹಲ ಅಂತ ಹೇಳ್ಬೋದು. ಸ್ನೇಹಿತರ ಒತ್ತಡ ಕೂಡ ಅಂತಾನು ಹೇಳ್ಬೋದು. ಪಿಯರ್ ಪ್ರೆಷರ್ ಅಂತ ಕರಿತೇವಿ. ಗೆಳೆಯರ ಗುಂಪಿನಲ್ಲಿ ಒಂದಾಗಬೇಕೆಂಬ ಭಾವನೆ ಇರ್ತದೆ ಸರ್. ಅದಕ್ಕೂ ಕೂಡ ಮನೆಯ ವಾತಾವರಣ ಕೆಟ್ಟಿರ್ತದೆ ಸರ್. ಅದಕ್ಕೆ ಕೂಡ ಆಗ್ಬಹುದು. ಮನೆಯ ವಿರುದ್ಧ ಸಿಡಿಮೇಳು ಅಥವಾ ತಿರುಗಿ ಬೀಳುವುದು ಅದರಿಂದನೂ ಆಗ್ತದೆ. ಹೀಗೆ ಅನೇಕ ಕಾರಣಗಳು ಜನರು ಮಾದಕ ವಸ್ತುಗಳ ಸೇವನೆ ಆರಂಭಿಸುತ್ತಾರೆ ಸರ್. ಹೇಗೆ ವರ್ಗಿಸ್ತಾರೆ ಸರ್ ಇದು ಮಾದಕ ದ್ರವ್ಯಗಳನ್ನು? ಅದ್ರ ಬಗ್ಗೆ ಹೇಳಿ. ಇದನ್ನ ಹೇಗೆ ವರ್ಗಿಸ್ತಾರೆ ಅಂತಂದ್ರೆ ನಮ್ಮ ಭಾರತದಲ್ಲಿ 3 ತರ ಇದನ್ನ ವಿಭಾಗವನ್ನ ವರ್ಗೀಕರಿಸ್ತೀವಿ. ಕಾನೂನುಬದ್ಧ ಮಾದಕ ವಸ್ತುಗಳು, ಕಾನೂನುಬದ್ಧಗಳು ಕೂಡ ಇದೆ ಸರ್. ಫಾರ್ ಎಕ್ಸಾಂಪಲ್ ಮದ್ಯ ಮತ್ತು ತಂಬಾಕು. ಇದು ಗೌರ್ಮೆಂಟ್ ಅದನ್ನ ಕಾನೂನುವಾಗಿ ಅಂತಾನು ಮದ್ಯ ಅಂತ ಹೇಳ್ಬೋದು. ಅಕ್ರಮ ಮಾದಕ ವಸ್ತುಗಳು ಯಾವೆಲ್ಲ ಅಂತಂದ್ರೆ ಡ್ರಗ್ಸ್ ಸರ್. ಅದೇ ರೀತಿ 3ನೇದಾಗಿ ಅಂಗಡಿಯಲ್ಲಿ ದೊರೆಯುವ ಅಥವಾ ವೈದ್ಯರು ಸೂಚಿಸಿದ ಔಷಧಗಳು ಕೂಡ ಅಂತಾನು ಹೇಳ್ಬೋದು ಸರ್. ಈಗ ಯಾಕೆ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಅಂಡ್ ನೀವು ಹೇಳಿದ್ರಿ ಸಿನಿಮಾ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಮಕ್ಕಳಿಗೆ ಎಲ್ಲಾ ಕಡೆ ಇದ್ದಾರೆ ಸರ್. ಪಾಲಕರು ಕೇಳ್ತಿರ್ತಾರೆ, ಗೊತ್ತಿರುವುದಿಲ್ಲ ಕೆಲವು ಪಾಲಕರಿಗೆ ಮಕ್ಕಳು ಅದನ್ನ ಮಾಡ್ತಿರ್ತಾರೆ ಅಂತ. ಏನಾದ್ರು ಸ್ಟೆಪ್ಸ್ ಸರ್? ಏನಂತಂದ್ರೆ ಮೊದಲೇ ಹೇಳಿದಾಗೆ ಕುತೂಹಲ ಜಾಸ್ತಿ ಇರ್ತದೆ ಮಕ್ಕಳಲ್ಲಿ ಅಂತಂದ್ರೆ ಕುತೂಹಲ. ಇದಕ್ಕೆ ಏನಪ್ಪಾ ಅಂತಂದ್ರೆ ಇವಾಗಂತೂ ಗೌರ್ಮೆಂಟ್ ಕೂಡ ನಾನು ಎಲ್ಲಾ ಶಾಲೆಯಲ್ಲಿ ಭೇಟಿ ಮಾಡಿ ತಂಬಾಕು ಮುಕ್ತ ಆವರಣ ಅಂತ ಹೇಳಿ ಕೂಡ ಬೋರ್ಡ್ ಕೂಡ ನಾನು ಹಚ್ತಾ ಇದ್ದಾರೆ. ಸಾಕಷ್ಟು ಗೌರ್ಮೆಂಟ್ ಕೂಡ
ಕೂಡ ನಾನು ಅದರದೇ ಆದಂತ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಬಟ್ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇತ್ತೀಚೆಗೆ ತಂದೆ ತಾಯಿಯವ್ರು ಹೇಳೋದನ್ನ ಇವ್ರು ಸರಿಯಾಗಿ ಅವ್ರನ್ನ ಕೇಳ್ತಾ ಇಲ್ಲ. ಇವನ್ ಪೇರೆಂಟ್ಸ್ ಕೂಡ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಮತ್ತೆ ಟೀಚರ್ಸ್ ಗಳು ಏನಾದ್ರು ಹೇಳಕ್ ಹೋದ್ಬಿಟ್ರು ಅಲ್ಲಿ ಕೂಡ ಸಮಸ್ಯೆ ಆಗ್ತದೆ. ಹಿಂಗಾಗ್ಬಿಟ್ಟು ಮಕ್ಕಳಲ್ಲಿ ಅದು ಜಾಸ್ತಿ ಕಂಡು ಬರ್ತಾ ಇದೆ ಸರ್. ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಈಗ ಪಾಲಕರು ಆಚೆ ಕೇಳ್ತಿರ್ತಾರೆ, ಮಕ್ಕಳು ಈ ವಿಷಯ ಮಾಡ್ತಾ ಇದ್ದಾರೆ, ಅಡಿಕ್ಷನ್ ನಲ್ಲಿ ಇದ್ದಾರೆ, ಏನಾದ್ರೂ ಲಕ್ಷಣ ಕಂಡು ಬರುತ್ತಾ? ಶೂರ್ ಸರ್. ಲಕ್ಷಣಗಳು ಯಾವ್ಯಾವ ಕಂಡು ಬರ್ತವೆ ಅಂತಂದ್ರೆ ಸರ್, ಮದ್ಯಪಾನ, ಗಾಂಜಾ ಮುಂತಾದ ಸೇವುದು, ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋದು ಸರ್, ಅದೇ ರೀತಿ ಕುಡಿಯುವುದಾಗಿ ಮುಂತಾದ ಅನೇಕ ವಿಧ ನಾವು ಮಾದಕ ವಸ್ತುಗಳ ಸೇವನೆ ಅಂತ ಹೇಳ್ಬೋದು. ಲಕ್ಷಣಗಳಿಂದ ಹೆಂಗ ಸರ್, ನೀವು ಮೊದಲಿಗಿಂತಲೂ ಹೆಚ್ಚು ಮಾದಕ ವಸ್ತುಗಳನ್ನು ಬಳಸುತ್ತಿರೋ ಅನ್ನೋದು ಗಮನಿಸಿ. ಅದನ್ನ ಫಸ್ಟ್ ಸರ್. ಸೆಕೆಂಡ್, ಮಾದಕ ದ್ರವ್ಯ ಸೇವಿಸದೆ ದಿನದ ಕಳೆಯುವುದು ಸಾಧ್ಯವೇ ಇಲ್ಲ ಎಂಬ ಕಲ್ಪನೆ ಉಂಟಾಗುತ್ತದೆ. ಏನಾಗ್ತದೆ ಸರ್, ಇವತ್ತು ನಾನು ಸಾರಾ ಇಷ್ಟು 4 ಕ್ವಾರ್ಟರ್ ಮನುಷ್ಯ ಕುಡಿತಾ ಇರ್ತಾನಂತಂದ್ರೆ ನಾನು ಕುಡಿದ್ರೇನೆ ಕರೆಕ್ಟ್ ಇರ್ತೇನೆ. ಬೆಳಗ್ಗೆ ಎದ್ದ ತಕ್ಷಣನೇ ಯಾರಿಗೂ ತಂಬಾಕು ತಿಂದೇ ಇದ್ರೆ ಅವ್ರಿಗೆ ಮೋಷನ್ನೇ ಹೋಗಲ್ಲ ಸರ್. ನಾನು ಅವ್ರದ್ದು ಏನ್ ತಲೆಯಲ್ಲಿ ಮೈಂಡ್ ಸೆಟ್ ಆಗಿಬಿಟ್ಟಿದೆ, ನಾನು 4 ಕ್ವಾರ್ಟರ್ ಎಣ್ಣೆ ಹೊಡೆದ್ರೇನೆ ನಾನು ಸರಿಯಾಗಿರ್ತೇನೆ, ನಂಗೆ ತಂಬಾಕು ತಿಂದ್ರೇನೆ ನಾನು ಮೋಷನ್ ಕ್ಲಿಯರ್ ಆಗ್ತದೆ. ಸೊ ಅದೊಂದು ಜನರಿಗೆ ಮೈಂಡ್ ಸೆಟ್ ಆಗಿದೆ. ಅದನ್ನ ಕೂಡ ಹೇಳ್ಬೋದು ಸರ್. ನೀವು ಮುಂದಿನ ಅಥವಾ ಹೆಚ್ಚಿನ ಪ್ರಮಾಣದ ಮಾದಕ ವಸ್ತುಗಳನ್ನು ಸೇವಿಸೋದಕ್ಕೆ ನೆಪ ಹುಡುಕ್ತಿರ್ತೀರಿ. ಏನೋ ಒಂದ್ ನೆಪ, ಯಾಕಪ್ಪ ಕುಡಿತಾ ಇದೆಯಾ? ಇಲ್ಲಪ್ಪ ಮನೆಯಲ್ಲಿ ಸ್ವಲ್ಪ ತೊಂದರೆ ರೀ. ಯಾಕಪ್ಪ ಕುಡಿತಾ ಇದೆ? ಆಫೀಸಲ್ಲಿ ಸ್ವಲ್ಪ ಕಿರಿಕಿರಿ ರೀ. ಯಾಕಪ್ಪ ಸಿಗರೇಟ್ ಸೇತಾ? ಇಲ್ಲ ಮಚ್ಚ, ಏನು ಓದಿ ತಿಳಿತಾನೆ ಇಲ್ಲ. ಸೊ ಇವೆಲ್ಲ ಆಗ್ತಾ ಇದೆ ಸರ್. ಬಹಳ ಉತ್ತಮವಾಗಿ ಹೇಳಿದ್ರಿ. ಯಾಕೆಂದ್ರೆ ಈಗ ಆಚೆ ಕೇಳುಗರಲ್ಲಿ ಯಾರಾದ್ರೂ ಅಡಿಕ್ಟೆಡ್ ಇದ್ದಾರೆ ಅಂದ್ರೆ ಅವರಲ್ಲಿ ಇದೇ ಕಾರಣಗಳು ಕೊಡ್ತಿರ್ತಾರೆ. ಸಾಮಾನ್ಯವಾಗಿ ಕೇಳು ಬಂದಿರುವ ಒಂದು ವಿಷಯ ಏನಂದ್ರೆ, ಸಿಗರೇಟ್ ಜಲ್ದಿ ಬಿಡಬಾರ್ದು, ಒಮ್ಮೆ ಬಿಡಬಾರ್ದು ಅಂತ. ಒಮ್ಮೆ ಬಿಡಬಾರ್ದು ಅಂತ ಹೇಳ್ತಾ ಅವರು ಬಹಳ ಕಾಲ ಸಿಗರೇಟೇ ಹೊಡಿತಿರ್ತಾರೆ. ಕಾರ್ಯಕ್ರಮದಲ್ಲಿ ಈಗ ಡ್ರಗ್ ಅಡಿಕ್ಟ್ ಇನ್ ಜನರಲ್ ಅಂದ್ರೆ ಏನು, ಅದರ ಬಗ್ಗೆ ಇನ್ ಜನರಲ್ ಸರ್, ಡ್ರಗ್ ಅಡಿಕ್ಷನ್ ಅಂತಂದ್ರೆ ಧೂಮಪಾನ, ಗಾಂಜಾ ಮುಂತಾದವನ್ನು ನಾವು ಡ್ರಗ್ಸ್ ಅಂತ ಕರಿಬಹುದು. ಇದನ್ನು ಸೇವಿಸಿದರೆ ಮಾತ್ರ ಸ್ವಾಭಾವಿಕವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಎಂದು ಅವರ ವ್ಯಸನಕ್ಕೆ ದಾಸರಾಗುವ ಭಾವಿಸುತ್ತಾರೆ ಸರ್. ಇದನ್ನು ಕುಡಿದ್ರೇನೆ ನಾನು ಕರೆಕ್ಟ್ ಆಗಿ ಕೆಲಸ ಮಾಡ್ತೀನಿ, ಅದರ ಹೊರತಾಗಿ ಬದುಕಲು ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರು ತಿಳ್ಕೊತಾ ಇರ್ತಾರೆ. ಮಾದಕ ವ್ಯಸನವು ಗಂಭೀರವಾದ ಭಾವನಾತ್ಮಕ, ದೈಹಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಕಾರಣವಾಗಬಹುದು. ಇದು ಕೂಡ ಇದೆ ಸರ್. ಡಾಕ್ಟರ್ ಸರ್, ವ್ಯಸನಕ್ಕೆ ಈಗ ಒಳಗಾಗಿದ್ದಾರೆ ಒಬ್ಬ ವ್ಯಕ್ತಿ ಅಂತ ಎಕ್ಸ್ಟರ್ನಲ್ ಫೀಚರ್ಸ್ ಹೇಗೆ ಗುರ್ತಾ ಹಿಡಿದು ಅಂದ್ರೆ, ಹೊರಗಿಂದ ಒಂದು ದೈಹಿಕವಾಗಿ ಏನಾದರೂ ಚೇಂಜಸ್ ಬರುತ್ತಾ? ಸೋಷಿಯಲಿ ಅವರ ಬಿಹೇವಿಯರ್ ಚೇಂಜ್ ಆಗುತ್ತಾ? ಅದ್ರ ಬಗ್ಗೆ ತಿಳಿಸಿ. ಸೋಷಿಯಲಿ ಅವ್ರ ಬಿಹೇವಿಯರ್ ಖಂಡಿತ ಚೇಂಜ್ ಆಗೇ ಆಗ್ತದೆ ಸರ್. ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾ ಇರಲ್ಲ ಸರ್. ಯಾರ ಜೊತೆ ಮಿಂಗಲ್ ಅಪ್ ಆಗ್ತಾ ಇರಲ್ಲ. ಯಾರೇ ಕೆಲಸ ಹೇಳಿದ್ರೂ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಏನೇ ಒಂದು ದೊಡ್ಡವರು ಇದ್ದಾರೆ, ಅವರು ದೊಡ್ಡವರು ಇದ್ದಾರೆ, ನನ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಅದನ್ನ ನಾನು ಸರಿಪಡಿಸ್ಕೋಬೇಕು, ನಾನು ಮಾಡಿದ ತಪ್ಪ ಅಂತ ಹೇಳಿದ್ರು ಅವ್ರು ಯಾವುದೇ ರೀತಿ ಆ ರೀತಿ ತಿಳ್ಕೊತಾ ಇರಲ್ಲ ಸರ್. ಸಾಮಾಜಿಕವಾಗಿನೂ ಅವ್ರನ್ನ ಏನ್ ಮಾಡ್ತಾರೆ ಜನ, ಇವ್ ಬಂದಪ್ಪ, ಎಲ್ಲಿ ಬಿಡಪ್ಪ ಕಿರಿಕಿರಿ ಬೇಡ, ನಾವು ದೂರ ಇದ್ದು ಬಿಡೋಣ, ನಾವೇ ದೂರ ಇದ್ದು ಬಿಡೋಣ ಆ ಮನುಷ್ಯನ ಜೊತೆ ಎಲ್ಲಿ. ಸೊ ಈ ರೀತಿ ಎಲ್ಲ ಸೋಷಿಯಲ್ ಬಿಹೇವಿಯರ್ ಹೀಗಾಗ್ತಾರೆ. ಎಮೋಷನಲ್ಲು, ನನಗೆ ಯಾರು ಇಲ್ಲಪ್ಪ, ನಾ ಇದನ್ನ ಯಾಕೆ ಮಾಡಿದೆ, ನಾ ಮುಂಚೆ ಸರಿಯಾಗಿದ್ದೆ, ಸಮಸ್ಯೆ ಬಂದ್ಬಿಟ್ಟು ಮಾಡಿದೆ ಈಗ, ಬಟ್ ನನಗೆ ಹಿಂಗ ಎಮೋಷನಲ್ ಫೀಲಿಂಗ್ಸ್ ಕೂಡ ನಾನು ಚೇಂಜಸ್ ಕಾಣ್ತದೆ ಸರ್ ಅವನಲ್ಲಿ. ಈ ಮದ್ಯಪಾನದ ಮಿಸ್ಯೂಸ್ ಎಲ್ಲ ಹೇಗೆ ಮಾಡ್ತಾರೆ, ಅದ್ರ ಬಗ್ಗೆ ಮಿಸ್ಯೂಸ್ ಅಂತಂದ್ರೆ ಸರ್, ಯಾವ ವ್ಯಕ್ತಿಗೆ ಕುಡಿತವನ್ನು ಒಮ್ಮೆ ಆರಂಭಿಸಿದರೆ ಮತ್ತೆ ನಿಲ್ಲಿಸಲು ಆಗೋದಿಲ್ಲವೋ ಅಂತವ ಕುಡಿತ ಚಟದಿಂದ ನರಳುತ್ತಿರುವುದೆಂದು ಹೇಳಲಾಗುತ್ತದೆ ಸರ್. ಅಬ್ಯೂಸ್ ಅಂತಂದ್ರೆ ಒಬ್ಬ ಕುಡಿತಾ ಇರ್ತಾನೆ ಸರ್, ಅವ್ನ್ ಬಿಡಾಕೆ ಆಗಲ್ಲ ಸರ್. ಇದರಿಂದನೇ ನನಗೆ ಜೀವನಪ್ಪ, ಇದು ಕುಡಿದ್ರೇನೆ ಕರೆಕ್ಟು ಅಂತ, ಅದಕ್ಕೆ ಇದನ್ನ ನಾವು ಡ್ರಗ್ ಅಬ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸರ್ ಮತ್ತೊಂದು ನಾಯನ್ ಇದಕ್ಕೆ ಆಡ್ ಮಾಡಬಲ್ಲೆ ಸರ್. ಏನಪ್ಪಾ ಅಂತಂದ್ರೆ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಎಲ್ಲಾ ಡ್ರಗ್ಸ್ ನಂಗೆ ಹೇಳಕ್ಕಾಗದ. ಫಾರ್ ಎಕ್ಸಾಂಪಲ್, ಐ ವಿಲ್ ಗಿವ್ ಆಲ್ಕೋಹಾಲ್. ಈಗ ಒಬ್ಬ ಆಲ್ಕೋಹಾಲಿಕ್ ಇರ್ತಾನೆ ಸರ್, ಡೈಲಿ ಅವನು 4 to 5 ಕ್ವಾರ್ಟರ್ಸ್ ಕುಡಿತಾ ಇರ್ತಾನೆ. ಸಡನ್ ಆಗಿ ಏನ್ ಮಾಡಿಬಿಡ್ತಾರೆ, ಮನಿ ಪ್ರೆಷರ್, ನಾನು ಸಮಾಜದಾಗ ನಂಗೆ ಯಾರು ಗೌರವನ ಕೊಡ್ತಾ ಇಲ್ಲ, ನಾನು ಕುಡಿತವನ್ನ ಬಿಡ್ಬೇಕಪ್ಪ. ಸಡನ್ ಆಗಿ 4-5 ಕ್ವಾರ್ಟರ್ ಕುಡಿಯೋನು ನೆಕ್ಸ್ಟ್ ಡೇನೆ ಬಿಟ್ರೆ ವಿಡ್ರಾವಲ್ ಸಿಂಪ್ಟಮ್ ಸ್ಟಾರ್ಟ್ ಆಗ್ತದೆ. ಹೊಟ್ಟೆಯಲ್ಲಿ ಏನೋ ತಳಮಳ ಸ್ಟಾರ್ಟ್ ಆಗ್ತದೆ. ಯಾರಿಗೆ ಕೇಳಿಸಲ್ದಂತ ಪದ ಅವ್ರಿಗೆ ಕಿವಿಯಲ್ಲಿ ಕೇಳ್ಸಕ್ ಸ್ಟಾರ್ಟ್ ಆಗ್ತದೆ. ಮುಂದೆ ಯಾರು ಇರಲ್ಲ, ಏನೋ ಇದೆ ಅಂತ ಪರ್ಸ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಕೈಕಾಲೆಲ್ಲ ನಡ್ಕ ಸ್ಟಾರ್ಟ್ ಆಗ್ತದೆ. ಈ ರೀತಿ ಕೈ ಶೇಕ್ ಆಗಕ್ ಸ್ಟಾರ್ಟ್ ಆಗ್ತದೆ. ಹಿಂಗ ನಮ್ ಸ್ಟೇಬಲ್ ಇರಲ್ಲ ಸರ್, ಕೈ ಎಲ್ಲ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಇವೆಲ್ಲ ವಿಡ್ರಾವಲ್ ಸಿಂಪ್ಟಮ್ಸ್. ನಿದ್ದೆ ಬರಲ್ಲ ಸರ್, ಯಾರೋ ನಾನು ಹೊಡೆಯಕ್ ಬರ್ತಾ ಇದ್ದಾರೆ, ನಾನು ಸತ್ತೋಗ್ಬಿಡ್ತೇನೆ, ಯಾರೋ ನಾನು ಹೊಡೆದೇ
ಬಿಟ್ಟೇ ಬಿಡ್ತಾರೆ. ಸೊ ಈ ರೀತಿ ಎಲ್ಲ ಅವ್ರಿಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಅಲ್ಲಿ ಕಂಡು ಬರ್ತದೆ ಸರ್. ಡಾಕ್ಟರ್ ಸರ್, ಈಗ ಇಷ್ಟೆಲ್ಲ ವಿಡ್ರಾವಲ್ ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರೆ, ಆಚೆ ಕೇಳುಗರಲ್ಲಿ ಎಷ್ಟೋ ಜನರು ಅವರ ಪರಿಚಯದವರಲ್ಲಿ ನೋಡಿರ್ತಾರೆ ಇಂಥ ವಿಡ್ರಾವಲ್ ಸಿಂಪ್ಟಮ್ಸ್. ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡಬೇಕು? ಎನಿ ಮೆಡಿಕಲ್ ಅಡ್ವೈಸ್ ನೀವು ಕೊಡ್ಬೋದು? ಶೋರ್ ಸರ್, ನಮ್ದೇ ಆದಂತ ಜಿಲ್ಲಾ ಮಾನಸಿಕ ಆರೋಗ್ಯ ತಂಡನೂ ಇದೆ. ಅದೇ ರೀತಿ ಎಲ್ಲ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಆಯ್ದ ಮಂಗಳವಾರ ಮತ್ತು ಶುಕ್ರವಾರ ಜಿಲ್ಲಾ ಮಾನಸಿಕ ಆರೋಗ್ಯ ತಂಡ ಹಾಗೂ ತಾಲೂಕಾ ಮಾನಸಿಕ ಆರೋಗ್ಯ ತಂಡ ಎಲ್ಲ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡ್ತೇವೆ. ನಾವು ಫ್ರೀ ಆಗಿ ಚಿಕಿತ್ಸೆ ಕೊಡ್ತೇವಿ, ಟ್ರೀಟ್ಮೆಂಟ್ ಕೊಡ್ತೇವಿ, ಮತ್ತೆ ಕೌನ್ಸಿಲಿಂಗ್ ಮಾಡ್ತೇವಿ, ಸೈಕೋ ಎಜುಕೇಟ್ ಮಾಡ್ತೇವಿ. ನಾಟ್ ಓನ್ಲಿ ಫಾರ್ ದಿ ಪೇಷಂಟ್ಸ್ ಆಸ್ ವೆಲ್ ಆಸ್ ದೇರ್ ಕೇರ್ ಗಿವರ್ಸ್. ಕೇರ್ ಗಿವರ್ಸ್ ಪಾತ್ರನೂ ಇಲ್ಲಿ ತುಂಬಾ ಮುಖ್ಯವಾಗಿರ್ತದೆ. ಯಾಕಂತಂದ್ರೆ ಪೇಷಂಟ್ ಎಷ್ಟು ಇಂಪಾರ್ಟೆಂಟ್, ಅವ್ರ ಕೇರ್ ಗಿವರ್ಸ್ ಅಷ್ಟೇ ಸೈಕೋ ಎಜುಕೇಟೆಡ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಇವೆಲ್ಲ ನಾವು ಸೌಕರ್ಯವನ್ನ ಫ್ರೀ ಆಗಿ ಜಿಲ್ಲಾ ಮಾನಸಿಕ ಆರೋಗ್ಯ ತಂಡವನ್ನ ಒದಗಿಸಿಕೊಡ್ತೇವೆ. ಮನೋಚೈತನ್ಯ ಕಾರ್ಯಕ್ರಮ ಅಂತ ನಡೆಸ್ತೇವೆ. ಅಲ್ಲಿ ಫ್ರೀ ಆಗಿ ನಾವು ಮಾತ್ರೆ ಅಥವಾ ಟ್ರೀಟ್ಮೆಂಟ್ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಸೈಕೋ ಎಜುಕೇಶನ್ ಆಗಿರ್ಬೋದು, ಅಥವಾ ಇನ್ಯಾರನೋ ಅಡ್ಮಿಷನ್ ಬೇಕಾಗಿರ್ತದೆ ಒಬ್ಬರೊಬ್ಬರಿಗೆ ವಿಡ್ರಾವಲ್ ಸಿಂಪ್ಟಮ್ಸ್ ಅದು ಇದು ಕಂಡು ಬರ್ತದೆ, ನಾವು ಅಂತವ್ರನ್ನ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿಕೊಡ್ತೀವಿ ಸರ್. ಡಾಕ್ಟರ್ ಸರ್, ಈಗ ಒಂದು ಎಕ್ಸಾಂಪಲ್, ಉದಾಹರಣೆ, ಒಂದು ಪರಿವಾರದಲ್ಲಿ ಒಬ್ಬ ವ್ಯಕ್ತಿ ಆರಂಭ ಮಾಡಿದಾನೆ ಆಲ್ಕೋಹಾಲ್, ಅದು ಕುಡ್ತಾ ಮನೆಗೆ ಬರ್ತಾರೆ, ಅವರಿಗೆ ದೂರ ಮಾಡಿಬಿಡ್ತಾರೆ. ಆಮೇಲೆ ಅವ್ನು ಬಿಡೋ ಪ್ರಯತ್ನ ಮಾಡ್ತಿರ್ತಾನೆ, ಅವಾಗ ಸಪೋರ್ಟ್ ಮಾಡೋದಿಲ್ಲ ಮನೆಯವರು. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಹೌ ಟು ಸಪೋರ್ಟ್? ಅವ್ನು ಸ್ಟಾರ್ಟ್ ಮಾಡಿದಾಗ ಸಪೋರ್ಟ್, ಆಮೇಲೆ ಅವ್ನು ಬಿಡ್ಬೇಕಂದ್ರೆ ಯಾವ ರೀತಿ ಸಪೋರ್ಟ್? ಯಾಕಂದ್ರೆ ಅಲ್ಲಿ ಬಹಳ ಮುಖ್ಯ ಆಗುತ್ತೆ ಅದ್ರ ಬಗ್ಗೆ ಸಪೋರ್ಟ್ ಅಂತ ಸರ್. ಬಿಡ್ಬೇಕಾದ್ರೆ ಅವನು ಅವಾಗ ಏನಾಗಿರ್ತದೆ ಸರ್, ಎಲ್ಲಾರು ಹೇಳ್ತಾನೆ ಇರ್ತಾರೆ ಇದು ಸರಿ ಅಲ್ಲ, ಆದ್ರೂ ಅವ್ ಮಾಡ್ತಾ ಇರ್ತಾನೆ. ಅವಾಗ ಏನಾಗ್ತದೆ ಸರ್, ಮನೆಯಲ್ಲರಿಗೆ ನೀವು ಮೊದ್ಲೇ ಹೇಳಿದ್ ಕೇಳಲಿಲ್ಲ, ಈಗ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ, ನಿನ್ ಹಣೆ ಬರ ಅಂತ ಈ ರೀತಿ ಅವ್ರನ್ನ ದೂಷಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಇದು ತಪ್ಪು. ಬಟ್ ಪೇಷಂಟ್ ಅವ್ರ ಅರಿವಾದ ನಂತರ ನಾನು ಎಲ್ಲೋ ಮೊದ್ಲಿನ ತರ ಆಗ್ಬೇಕು, ನಾನು ಜನರಲ್ಲಿ ಸಮಾಜದಲ್ಲಿ ಸರಿಯಾಗಿ ಬದುಕಬೇಕು ಅಂತ ಪೇಷಂಟ್ ಮುಖಾಂತರ ಪೇರೆಂಟ್ಸ್ ಬಂದ್ ಬಿಟ್ರೆ ಮೆಸೇಜ್, ನಾವು ಡಿ ಅಡಿಕ್ಷನ್ ಸೇರಿಸ್ಬಿಟ್ಟು ನಾವು ಅವನ್ನ ಮೊದ್ಲಿನ ರೀತಿನೇ ಮಾಡಬಹುದು ಸರ್. ಖಂಡಿತಾನು ಆಗಿದ್ದಾರೆ ಕೂಡ. ಸಾಕಷ್ಟು ಡಿ ಅಡಿಕ್ಷನ್ ಸೆಂಟರ್ಸ್ ಇದಾವೆ ಸರ್ ಬೆಳಗಾಂನಲ್ಲಿ. ಟ್ರೀಟ್ಮೆಂಟ್ ತಗೊಂಡು ವಾಸಿ ಆಗ್ಬಿಟ್ಟು ಮೊದ್ಲಿನಾಗೆ ಆಗ್ಬಿಟ್ಟು ಕೆಲಸ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಹೆಂಡತಿ ಮಕ್ಕಳ ಎಲ್ಲಾರ ಜೋಡಿ ಸುಖವಾಗಿ ಆನಂದವಾಗಿ ಕೂಡ ಇದ್ದಾರೆ ಸರ್. ಸಾಕಷ್ಟು ಎಕ್ಸಾಂಪಲ್ಸ್ ಕೂಡ ಇದಾವೆ ಸರ್. ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳ ಟ್ರೆಂಡ್ ಆಗಿದೆ. ಸರ್, ಅಡಿಕ್ಟೆಡ್ ಜನ ಮಾನಸಿಕವಾಗಿ ಅವ್ರು ಎಷ್ಟು ವಿಲ್ ಪವರ್ ಸ್ಟ್ರಾಂಗ್ ಇರಬೇಕು? ಯಾಕಂದ್ರೆ ಅಲ್ಲಿಂದನೇ ಆರಂಭವಾಗುತ್ತೆ ಬಿಡೋ ಒಂದು ಆಸೆ. ತುಂಬಾ ಒಳ್ಳೆ ಪ್ರಶ್ನೆ ಸರ್. ಮಾನಸಿಕವಾಗಿ ನಾವು ಯಾವ ರೀತಿ ಸ್ಟ್ರಾಂಗ್ ಆಗ್ಬೇಕಪ್ಪ ಅಂತಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿ ಒಂದೇ ರೀತಿಯಲ್ಲಿ ಒಂದೇ ಹಂತದಲ್ಲಿ ಇರ್ತದೆ ಅಂತ ಹೇಳಿಕ್ ಆಗೋದಿಲ್ಲ. ಇಟ್ಸ್ ಡಿಪೆಂಡ್ಸ್ ಆನ್ ದರ್ ಸಿಚುವೇಶನ್. ಅಂದ್ರೆ ಅವ್ರ ಸಂದರ್ಭಕ್ಕೆ ತಕ್ಕಂತೆ ಅವರ ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆಗಳು ಕಂಡು ಬರ್ತಿರ್ತಾವೆ ಸರ್. ಸಾಕಷ್ಟು ಜನ ಅಡಿಕ್ಷನ್ ಇದ್ದಾರೆ. ಡ್ರಗ್ ಅಡಿಕ್ಷನ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಟೊಬ್ಯಾಕೋ ಇರ್ಬೋದು, ಸಿಗರೇಟು, ತಂಬಾಕು ಅಥವಾ ಇತರೆ ಯಾವುದೋ ಮಾನಸಿಕ ಸಮಸ್ಯೆಗಳಿಗೆ ಅವರು ಒಳಗಾಗ್ತಿದ್ದಾರಪ್ಪ ಅಂತಂತಂದ್ರೆ ಬಿಕಾಸ್ ಆಫ್ ಅವ್ರ ಮನಸ್ಥಿತಿ ಸರಿ ಇಲ್ಲ, ಅವರು ಮೆಂಟಲಿ ವೀಕ್ ಇದ್ದಾರೆ, ಮಾನಸಿಕವಾಗಿ ವೀಕ್ ಇದ್ದಾರೆ ಅನ್ಕೊಂಡು ಅವರು ತುತ್ತಾಗ್ತಿರ್ತಾರೆ ಸರ್. ಒಂದೇ ಒಂದು ಫಸ್ಟ್ ನಾವೆಲ್ಲ ಸಮುದಾಯ ಜನರು ನಾವೇನ್ ಮಾಡ್ಬೇಕಪ್ಪ ಅಂತಂತಂದ್ರೆ, ನಮ್ಮ ಮಾನಸಿಕ ಸ್ಥಿತಿ ಬಗ್ಗೆ ನಾವು ಸಕಾರಾತ್ಮಕವಾಗಿ ವಿಚಾರಗಳನ್ನ ಮಾಡಬೇಕಾಗ್ತದ. ಕೆಟ್ಟ ವಿಷಯಗಳನ್ನ ನಾವು ಮರಿಬೇಕಾಗ್ತದ ರೀ ಸರ್. ಕೆಟ್ಟ ಸಿಚುವೇಶನ್ಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ಬೇಕಾಗ್ತದ ರೀ. ಈಗಿನ ಇದರಲ್ಲಿ ಪ್ರತಿಯೊಬ್ಬರು ಸಿಟ್ಟು, ಸೆಡವು, ದ್ವೇಷ, ಅಸೂಯೆ, ಈಗೋ ಇದನ್ನೆಲ್ಲ ಇಟ್ಕೊಂಡು ನಾವು ಜೀವನವನ್ನ ನಡೆಸ್ತಾ ಇದೀವಿ. ಆದ್ರೆ ಮನುಷ್ಯ ಜೀವಿಯಾದವರು ಅವುಗಳನ್ನೆಲ್ಲ ತ್ಯಜಿಸಿ ನಮ್ಮ ಜೀವನ ಯಾವ ರೀತಿ ನಾವು ಸರಿಯಾಗಿ ಇಟ್ಕೊಳ್ಬೇಕು ಅನ್ನೋ ಸಕಾರಾತ್ಮಕ ವಿಚಾರಣೆಯಿಂದ ಕೆಟ್ಟ ವಿಷಯಗಳನ್ನ ಮರೆಯೋದಾಗಿರ್ಬೋದು, ಆಮೇಲೆ ಕೆಟ್ಟ ವ್ಯಕ್ತಿಗಳಿಂದ ದೂರ ಇರೋದಾಗಿರ್ಬೋದು, ಅಥವಾ ಕೆಟ್ಟ ಪರಿಸ್ಥಿತಿಯಿಂದ ನಾವು ದೂರ ಇರೋದೇ ಆಗಿದ್ರೆ ನಮ್ಮ ಮಾನಸಿಕ ಸ್ಥಿತಿಯನ್ನ ಒಳ್ಳೆ ರೀತಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ನಾವು ನೋಡ್ಬೋದು ಸರ್, ಸಾಕಷ್ಟು ಸರ್ಕಾರದಿಂದನೇ ಕೆಲವೊಂದಿಷ್ಟು ಅಡಿಕ್ಷನ್ ಅಂದ್ರೆ ಇವು ಮಾದಕ ವ್ಯಸನಿಗಳು ಲಾಂಚ್ ಅಲ್ಲಿದಾವೆ, ಅಂದ್ರೆ ಪ್ರಾರಂಭದಲ್ಲಿದಾವೆ. ಅವುಗಳನ್ನ ನಾವು ಏನ್ ಮಾಡ್ಬೇಕು, ಸರ್ಕಾರ ಎಲ್ಲರೂ ತಗೋರಿ ಅಂತ ಹೇಳಿಲ್ಲ. ಸರ್ಕಾರ ನಾವು ಅದನ್ನ ಉತ್ಪನ್ನ ಮಾಡಿದೀವಿ, ಪ್ರಾಡಕ್ಟ್ ತಂದಿದೀವಿ, ನೀವೆಲ್ಲರೂ ತಗೋಂತ ಎಲ್ಲೂ ಹೇಳಿಲ್ಲ, ಅದು ನಮಗೆ ಬಿಟ್ಟಿದ್ದು. ಸೊ ಸಮಾಜದಲ್ಲಿ ಆಯ್ಕೆಗಳನ್ನ ಪ್ರತಿಯೊಬ್ಬ ಮನುಷ್ಯ ವಿಚಾರ ಮಾಡಿ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಸರ್. ಯಾವುದು ಕೆಟ್ಟು ಯಾವುದು ಸರಿ. ಸೊ ನಮ್ಮ ಮಾನಸಿಕ ಸ್ಥಿತಿ ಸರಿ ಇದ್ದಾಗ ನಾವು ಒಳ್ಳೆದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಸೊ ಇದು ಹೇಳೋದು ಸುಲಭ, ಅದನ್ನ ಪ್ರಾಕ್ಟೀಸ್ ಮಾಡೋದು ಕಷ್ಟ ಅಂತ ನಾವು ಎಲ್ಲರೂ ತಿಳ್ಕೊಂಡಿದ್ದೀವಿ. ಆದ್ರೆ ನಮ್ಮ ಒಂದು ಜೀವನ ಒಂದು ಒಳ್ಳೆ ರೀತಿಯಲ್ಲಿ ಬರ್ಬೇಕಂತಂದ್ರೆ ನಾವು ಒಳ್ಳೆಯದನ್ನೇ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಸಾಕಷ್ಟು ವ್ಯಕ್ತಿ ದೋಷಗಳು ಇರ್ತಾವ ಸರ್, ವ್ಯಕ್ತಿತ್ವ ದೋಷಗಳು ಇರ್ತಾವ, ಪರ್ಸನಾಲಿಟಿ ಡಿಸಾರ್ಡರ್ ಅಂತ
ಅಂತ ನಾವು ಹೇಳ್ತೀವಿ, ಅದು ಟೀನೇಜ್ ಗ್ರೂಪ್ ಅಲ್ಲಿ ಬರ್ತದೆ ರೀ. ಯಾವ ರೀತಿ ನಾವು ಅಡಿಕ್ಷನ್ಗಳಿಗೆ ತುತ್ತಾಗ್ತೀವಪ್ಪ ಅಂತಂದ್ರೆ, ಉದಾಹರಣೆ ಕಾಲೇಜ್ ಹೋಗ್ತೀವಿ ಅಥವಾ ನಮ್ಮ ಸೀನಿಯರು ಅಥವಾ ನಮ್ಮ ಜೂನಿಯರು ಕೆಟ್ಟ ಚಟಕ್ಕೆ ಒಳಗಾಗಿರ್ತಾರೆ, ಸಿಗರೇಟ್ ಸೇರ್ತಿರ್ತಾರೆ, ಮೋಜು ಮಜಾ ಮಾಡ್ತಿರ್ತಾರೆ, ಅವುಗಳನ್ನೆಲ್ಲ ನಾವು ಆಕರ್ಷಿತರಾಗ್ಬಿಡ್ತೀವಿ ರೀ. ಸೊ ಮಾನವ ಜೀವಿ ಆಕರ್ಷಣೆಗಳನ್ನ ಒಳ್ಳೆಯ ವಿಷಯಗಳಿಗೆ ಆಕರ್ಷಿತರಾಗಬೇಕು. ಉದಾಹರಣೆ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮಾದರಿಯಾಗಿ ಇಟ್ಕೊಳ್ಬೇಕು, ದೊಡ್ಡ ವಿಜ್ಞಾನಿಗಳನ್ನ ನಾವು ಮಾದರಿಯಾಗಿ ಇಟ್ಕೋಬೇಕು, ಅಥವಾ ಸಣ್ಣ ಕುಟುಂಬದಲ್ಲಿ ಬಡ ಕುಟುಂಬದಲ್ಲಿ ಜೀವನವನ್ನು ಸಾಗಿಸೋ ಜನರುಗಳನ್ನ ನಾವು ಮಾದರಿಯಾಗಿ ಇಟ್ಕೊಂಡಿದ್ದೇ ಆದ್ರೆ ಈ ರೀತಿ ಎಲ್ಲ ಮಾದಕ ವಸ್ತು ಮತ್ತು ವ್ಯಸನಿಗಳಿಗೆ ತುತ್ತಾಗುವುದನ್ನ ನಾವು ನಿಲ್ಲಿಸ್ಬೋದು ಸರ್. ಇದು ಎಲ್ಲ ನಮ್ಮ ಸಕಾರಾತ್ಮಕ ಮನೋಭಾವನೆಗಳಿಂದ ನಾವು ಇವುಗಳನ್ನ ತ್ಯಜಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮಾದಕ ವಸ್ತುದಿಂದ ಆಗೋ ಆರೋಗ್ಯದ ಮೇಲೆ ಪರಿಣಾಮ, ಇದು ನಾವು ಯಾವುದೇ ಒಂದು ಚಿತ್ರಮಂದಿರದಲ್ಲಿ ಆರಂಭ ಆಗೋಕ್ಕಿಂತ ಮುಂಚೆನೂ ಹಾಕ್ತಾರೆ, ಸಿನಿಮಾ ಟಿವಿಯಲ್ಲಿ ಅಲ್ಲಿ ದೃಶ್ಯ ಹಾಗಿದ್ರೂ ತೆಳಗಡೆ ಹಾಕ್ತಾರೆ, ಆದ್ರೂ ಮಾಡ್ತಾರೆ. ಪ್ಲೀಸ್ ಇದ್ರ ಬಗ್ಗೆ ತಿಳಿಸಿ ಸರ್. ಇದರಿಂದ ಏನು ಸಮಸ್ಯೆ, ಆರೋಗ್ಯ ಮೇಲೆ ಏನು ಪರಿಣಾಮ ಬೀಳುತ್ತೆ? ಮೊದಲನೇದಾಗಿ ಲಿವರ್ ಸಮಸ್ಯೆ, ಲಿವರ್ ಅಂತ ಹೇಳ್ಬೋದು, ಮೆದುಳಿನ ಸರ್. ನೆಕ್ಸ್ಟ್ ಇಟ್ ಎಫೆಕ್ಟ್ಸ್ ಟು ಬ್ರೈನ್, ಅಗೇನ್ ಇಟ್ ಮೈಟ್ ಎಫೆಕ್ಟ್ಸ್ ಖಿನ್ನತೆ ಅಂತ ಹೇಳ್ತೇವೆ ಸರ್, ಅದು ಕೂಡ ಆಗ್ಬೋದು ಅತಿಯಾಗಿ ಮಾದಕ ವಸ್ತು ಸೇವನೆ ಮಾಡೋದ್ರಿಂದ. ಕಿರಿಕಿರಿ ಅಥವಾ ಮನಸ್ಥಿತಿ ಬದಲಾವಣೆಯೂ ಆಗ್ಬೋದು. ಅದೇ ರೀತಿಯಾಗಿ ಅಧಿಕ ರಕ್ತದೊತ್ತಡ, BP ಹೆಚ್ಚು ಕಡಿಮೆನೂ ಫ್ಲಕ್ಚುಯೇಟ್ ಕೂಡ ಆಗ್ಬೋದು. ಭ್ರೂಣಕ್ಕೆ ತೊಂದರೆ ಅಂತಾನು ಹೇಳ್ಬೋದು. ಅದೇ ರೀತಿ ಕ್ಯಾನ್ಸರ್ ಆಗಬಹುದು ಸರ್, ಅಪಾಯ ಹೆಚ್ಚಳ ಇರ್ತದೆ, ಆಗ್ಬೋದು ಅಂತಲ್ಲ, ಕ್ಯಾನ್ಸರ್ ಬರುವ ಲಕ್ಷಣ ಹೆಚ್ಚಳ ಇರ್ತದೆ. ಹೃದಯ ಸ್ನಾಯು ದುರ್ಬಲ ಅಂತ ಹೇಳ್ಬೋದು. ಅದೇ ರೀತಿ ಅಜೀರ್ಣ ತೊಂದರೆಗಳು, ಡೈಜೆಸ್ಟಿವ್ ಅದು ಸ್ವಲ್ಪ ತೊಂದರೆ ಆಗ್ತದೆ ಅಂತ ಹೇಳ್ಬೋದು. ಲೈಂಗಿಕ ದೌರ್ಬಲ್ಯ ಸರ್. ಅದೇ ರೀತಿ ಅಕಾಲಿಕ ಮುಪ್ಪು, ಅಂದರೆ ಬೇಗ ಏಜಿಡ್ ಆಗಿ ಕಾಣಿಸ್ಬಿಡ್ತಾ ಅಥವಾ ಅಂತ ಹೇಳ್ಬೋದು ಸರ್. ಇವೆಲ್ಲ ಆರೋಗ್ಯ ಸಮಸ್ಯೆ ಆಗ್ಬೋದು ಸರ್ ಮಾದಕ ವಸ್ತು ಸೇವನೆ ಮಾಡೋದ್ರಿಂದ. ಡಾಕ್ಟರ್ ಸರ್, ಈಗ ಚಿಕಿತ್ಸೆ ಬಗ್ಗೆ ಖಂಡಿತ ಮಾತನಾಡೋಣ. ಅದ್ರಗಿಂತ ಮುಂಚೆ ಒಂದು ಪ್ರಶ್ನೆ ಏನಂದ್ರೆ, ಈಗ ಕಂಪ್ಲೀಟ್ ಅಡಿಕ್ಟ್ ಆಗಿದ್ದಾರೆ ಓಕೆ ಸರ್. ಇದು ನಾನು ಒಂದು ನೋಡಿರುವ ದೃಶ್ಯ. ಓಕೆ, ಆ ದೃಶ್ಯ ಅದ್ರ ಪ್ರಕಾರ ಹೇಳ್ತೇನೆ. ಈ ದೃಶ್ಯ ಏನಂದ್ರೆ, ಅಡಿಕ್ಟ್ ಆಗಿರ್ತಾರೆ, ಅವರ ಕಡೆ ಇರೋ ಹಣನ ಖರ್ಚು ಮಾಡ್ತಾರೆ, ಆಮೇಲೆ ಮನೆ ಮಾರ್ಲಿಕ್ಕೆ ಹೋಗ್ತಾರೆ, ಅಂಡ್ ಕ್ರೈಮು ಮಾಡ್ಬಿಡ್ತಾರೆ, ಅಪರಾಧ ಕೂಡ ಮಾಡ್ತಾರೆ, ಅಲ್ಲಿವರೆಗೂ ಹೋಗ್ತಾರೆ. ಈ ಚೈನ್ ಆಫ್ ಆಕ್ಷನ್ಸ್ ಅಲ್ಲಿವರೆಗೂ ಹೋಯ್ತದೆ. ಇದು ನಿಜಾನ? ಖಂಡಿತ ನಿಜ ಸರ್. ಸಾಕಷ್ಟು ನಾವು ನೋಡಿದೇವಿ. ನಾವು ನಮ್ಮ ಇಲಾಖೆಗೆ ಸೇರ್ಬಿಟ್ಟು 7 ವರ್ಷ ಆಯ್ತು ಸರ್. ಸಾಕಷ್ಟು ಇಂಥವು ನೋಡ್ತಾನು ಇದೇವಿ. ಬಟ್ ನಮ್ಮ ಕಡೆಯಿಂದ ಏನ್ ಪಾಸಿಬಿಲಿಟೀಸ್ ಇದೇವಿ, ನಾವೆಲ್ಲಾನೇ ಅವರಿಗೆ ಸಹಾಯವನ್ನ ಮಾಡ್ತೇವೆ. ಇದು ನೀವು ಕೇಳಿದ್ದು ಖಂಡಿತ ನಿಜ ಸರ್. ಎಲ್ಲ ಮನೆ ಮಾರ್ಬಿಟ್ಟಿದ್ದಾರೆ ಸರ್. ಇವನ್ನು ಹೆಂಡತಿಯರು ಮಂಗಲಸೂತ್ರ ಕೂಡ ಬಿಟ್ಟಿಲ್ಲ. ಸಾಕಷ್ಟು ಅಬ್ಯೂಸ್ ಆಗದವ್ರಿಗೆ, ಮಾದಕ ವಸ್ತುಗೆ ಒಳಗಾದವರು ಏನನ್ನು ಬಿಟ್ಟಿಲ್ಲ. ಅವರಿಗೆ ಸಮಾಜ ಏನಂತಾರೆ ಏನಿಲ್ಲ ಅಂತ ಅವ್ರಿಗೆ ತಿಳುವಳಿಕೆನೇ ಇರೋದಿಲ್ಲ. ಯಾಕಂದ್ರೆ ಅಷ್ಟು ಅಡಿಕ್ಟ್ ಆಗಿ ಬಿಟ್ಟಿರ್ತಾರೆ ಅಂತ ನಾನು ಹೇಳ್ಬೋದು ಸರ್. ಚಿಕಿತ್ಸೆ ಬಗ್ಗೆ ಮಾತನಾಡೋಣ ಸರ್. ಈ ವ್ಯಸನಕ್ಕೆ ಚಿಕಿತ್ಸೆ, ಅದರ ಕುರಿತು ತಿಳಿಸಿ. ವ್ಯಸನಕ್ಕೆ ಸರ್ ಹೇಳಿದಂಗೆ ಚಿಕಿತ್ಸೆ ಇದ್ದೇ ಇದೆ ಸರ್. ಅದೇ ಪ್ರಾಥಮಿಕ ಹಂತದಲ್ಲಿನೇ ಗುರುತಿಸ್ಬಿಟ್ಟು ನಾವು ಚಿಕಿತ್ಸೆ ತಗೊಂಡ್ಬೇಕು, ಖಂಡಿತ ನಾವು ಇದರಿಂದ ಹೊರಗೆ ಬರ್ತೀವಿ ಸರ್. ಪ್ರಾಥಮಿಕ ಹಂತದಲ್ಲಿನೇ ಮನೆಯಲ್ಲಿ ಕರ್ಕೊಂಡು ಬಂದ್ರ ಓಕೆ, ತಮ್ಮ ಪಾಡಿಗೆ ತಾವೇ ಬಂದ್ಬಿಟ್ಟು ಚಿಕಿತ್ಸೆ ತಗೊಂಡ್ರ, ಇದು ಎಲ್ಲ ಕಡೆನೂ ಚಿಕಿತ್ಸೆ ಇದೆ ಸರ್. ಇವನ್ ಪ್ರಾಥಮಿಕ ಆರೋಗ್ಯ ಹಂತದಲ್ಲಿ ಕೂಡ ನಾನು ಡ್ರಗ್ ಅಬ್ಯೂಸ್ಗೆ ಚಿಕಿತ್ಸೆ ಇದೆ. ಯಾಕಂತಂದ್ರೆ ನಾವು ಎಲ್ಲಾ ಮೆಡಿಕಲ್ ಆಫೀಸರ್ಸ್ ಆಗಿರ್ಬೋದು, ಎಲ್ಲಾ ಆರೋಗ್ಯದ ಸಿಬ್ಬಂದಿಗಳಿಗೆ ಮಾನಸಿಕ ಆರೋಗ್ಯದ ಕುರಿತು ಪ್ರತಿ ವರ್ಷ ತರಬೇತಿಯನ್ನ ನೀಡ್ತೇವೆ. ಇವನ್ ಫಾರ್ ಡ್ರಗ್ ಅಡಿಕ್ಟ್ಸ್ ಆಲ್ಸೋ, ವಾಟ್ ವಿ ಹ್ಯಾವ್ ಟು ಡೂ, ಏನ್ ಮಾಡಬೇಕು, ಏನ್ ಕೊಡಬೇಕು, ಅವ್ರನ್ನ ಹೆಂಗ್ ವಾಸಿ ಮಾಡಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿ, ಕೇರ್ ಗಿವರ್ಸ್ ಏನ್ ಪಾತ್ರ ಇದೆ. ಸೊ ಎಲ್ಲಾನೇ ಕೌನ್ಸಿಲಿಂಗ್ ಮುಖಾಂತರನು ಸಾಕಷ್ಟು ಪೇಷಂಟ್ ಗುಣಮುಖರಾಗಿದ್ದಾರೆ ಅನ್ನೋದಕ್ಕಿಂತ ವ್ಯಸನದಿಂದ ಹೊರಗೆ ಬಂದಿದ್ದಾರೆ. ಪೇರೆಂಟ್ಸ್ ಗನು ಅದ್ರ ಬಗ್ಗೆ ತಿಳುವಳಿಕೆ ಹೇಳೋದು, ಹೆಂಗ್ ಸೈಕೋ ಎಜುಕೇಟ್ ಮಾಡೋದು, ಹಿಂಗಂದ್ರೆ ಏನು, ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ಬೇಕು, ಬಿಡಿಸ್ಬೇಕಾದ್ರೆ ನಿಮ್ ಪಾತ್ರ ಏನು. ಮತ್ತೆ ಇದ್ರಲ್ಲಿ ಏನಾಗ್ತದೆ, ಮೆಡಿಕೇಶನ್ 50% ಕೆಲಸ ಮಾಡಿದ್ರೆ ಇನ್ 50% ಅಡಿಕ್ಟ್ ಆದವನ್ ಕೂಡ ಮನಸ್ಸಿಂದ ಬರಬೇಕು, ನಾನ್ ಬಿಡ್ಲೇಬೇಕು. ಚಿಕಿತ್ಸೆನೂ ಅದೇ ಸರ್. ಅರ್ಧ ಮೆಡಿಕೇಶನ್ ಕೆಲಸ ಮಾಡಿದ್ರೆ ಇನ್ನು ಅರ್ಧ ಸ್ವತಃ ನಂದ ಪೇಷಂಟು ಆಗಿರ್ಬೋದು, ಕೇರ್ ಗಿವರ್ಸ್ ತುಂಬಾ ಪಾತ್ರ ಇದರಲ್ಲಿ ಇರ್ತದೆ ಸರ್. ವಿಲ್ ಪವರ್. ಡಾಕ್ಟರ್ ಸರ್, ಈಗ ಡಿ ಅಡಿಕ್ಷನ್ ಸೆಂಟರ್ ಬಗ್ಗೆ ತಾವು ಹೇಳಿದ್ರೆ ಸರ್ಕಾರ ಕಡೆಯಿಂದನೂ ಇದೆ. ಕೆಲವೊಬ್ರು ಅದರಲ್ಲಿ ಬಂದು ಅಡಿಕ್ಷನ್ ದಿಂದ ಹೊರಗೆ ಬರ್ತಾರೆ, ಹೌದು. ಆದ್ರೆ ಮತ್ತೇನಾದ್ರೂ ಅವರ ಜೀವನದಲ್ಲಿ ವೈಯಕ್ತಿಕವಾಗಿ ಏನಾದ್ರೂ ಒಂದು ಘಟನೆ ಆಗುತ್ತೆ, ಮತ್ತೆ ಇದಕ್ಕೆ ಹೋಗ್ತಾರೆ, ರಿಲ್ಯಾಪ್ಸ್ ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಅದರಿಂದ ಆಗೋ ದುಷ್ಪರಿಣಾಮ. ಸರ್ ಮತ್ತೆ ನೋಡಿ, ಅಲ್ಲಿ 1 ತಿಂಗಳನೋ 2 ತಿಂಗಳನೋ ಡಿಪೆಂಡ್ ಅಪಾನ್ ಅವ್ರ ಸಿವಿಯರಿಟಿ ಮೇಲೆ ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಇಟ್ಕೊಂಡಿರ್ತಾರೆ. ಅವ್ರಿಗೆ ಎಲ್ಲಾ ರೀತಿನೇ ಅವ್ರಿಗೆ ಕಲಿಸ್ಕೊಟ್ಟಿರ್ತಾರೆ. ಮೆಡಿಕೇಶನ್ ಆಗಿರ್ಬೋದು, ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನೇ ಮಾಡಿಸ್ತಾ ಇರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ.
ಮಾಡ್ತಾರೆ, ಥೆರಪೀಸ್ ಯೂಸ್ ಮಾಡ್ತಾರೆ, ಎಲ್ಲಾ ರೀತಿನೇ ಅವ್ರು ಗುಣಮುಖರಾಗಿ ಹೊರಗೆ ಬಂದಿರ್ತಾರೆ. ಗುಣಮುಖರಾಗಿ ಹೊರಗೆ ಬಂದ ನಂತರ ಒಂದ್ ತಿಂಗಳ ನಂತರ ಮತ್ತೆ ಏನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯ್ತು, ಅಥವಾ ಫ್ರೆಂಡ್ಸ್ ಬಾರು ಅದನ್ನೇನ್ ಮಾಡ್ತೀಯ ಹೋಗಿ ಬಂದಿದ, ಪಿಯರ್ ಪ್ರೆಷರ್ ಆಗಿರ್ಬೋದು, ಮಾಡು ಅದನ್ನು, ಸೊ ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು, ಮತ್ತೆ ಆ ವ್ಯಸನಕ್ಕೆ ಹೋಗೋ ಚಾನ್ಸಸ್ ತುಂಬಾ ಇದಾವೆ, ಆಗಿದಾವು ಕೂಡ ಸರ್. ಬಟ್ ಅದಕ್ಕೇನು ನಮ್ ಮೆಂಟಲ್ ಹೆಲ್ತ್, ನಮ್ ವಿಲ್ ಪವರ್ ಸ್ಟ್ರಾಂಗ್ ಇಟ್ಕೋಬೇಕು ಸರ್. ಬರೀ ಆರೋಗ್ಯ ಅಂತಂದ್ರೆ ಜನ ಏನಂತಾರೆ, ಬರೀ ದೈಹಿಕ ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಮಾನಸಿಕ ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ಜನರಲ್ಲಿ ಅವೇರ್ನೆಸ್ ಆಗೋದಿದೆ, ಮತ್ತೆ ಸ್ಟಿಗ್ಮಾ ಬಹಳ ಇದೆ ಸರ್ ಮಾನಸಿಕ ಆರೋಗ್ಯದ ಕುರಿತು. ಈಗ ನೆಗಡಿ, ಕೆಮ್ಮು, ಜ್ವರ ನಾವ್ ಏನೇ ಬಂದ್ರು ಸಡನ್ ಆಗಿ ರಶ್ ಆಗ್ತೇವಿ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತಗೊಂಡ್ಬಿಟ್ಟು ಟ್ರೀಟ್ಮೆಂಟ್. ಅದೇ ಮನಸ್ಸಿಗೆ ನೋವಾದ್ರೆ, ಏನೋ ಮನಸ್ಸಿಗೆ ಸಮಸ್ಯೆ ಆದ್ರೆ, ಏನೋ ಮಾನಸಿಕ ತೊಂದರೆ ಆದ್ರೆ ಯಾರು ಹೋಗಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಏನೋ ಆಗ್ತಾ ಇದೆ ಬಿಡು ಅಷ್ಟೇ ಅಂತ ತಿಳಿದ್ ಬಿಡ್ತಾರೆ. ಬಟ್ ಪ್ರಾಥಮಿಕ ಹಂತದಲ್ಲಿನೇ ಗುರುತಿಸ್ಬಿಟ್ಟು ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ನೀಡಿದ್ರೆ ಖಂಡಿತ 100% ಪೇಷಂಟ್ ಹೊರಗೆ ಬರ್ತಾರೆ ಸರ್ ಮಾನಸಿಕ ಕಾಯಿಲೆದಿಂದ. ಇದು ಮಾನಸಿಕ ಕಾಯಿಲೆ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಸಾಕು, ಇವನಿಗೆ ಎಲ್ಲರೂ ಅಡ್ಮಿಟ್ ಮಾಡ್ರಿ, ಹಿಂಗ ಒಂದು ತರದ ಒಂದು ಇದಾಗ್ಬಿಟ್ಟಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನ ಅವೇರ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಓಪನ್ ಆಗಿ ಬಂದು ಹೇಳ್ತಾ ಇದ್ದಾರೆ. ಡಿಪ್ರೆಷನ್ ಆಗಿರ್ಬೋದು, ಖಿನ್ನತೆ ಆಗಿರ್ಬೋದು, ಅಂಡ್ ಸಡನ್ ಮೂಡ್ ಚೇಂಜ್, ಮನಸ್ಥಿತಿ ಬದಲಾವಣೆ, ಇವು ಎಲ್ಲ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸರ್ ಟೆಲಿಮಾನಸ್ ಬಗ್ಗೆ ಅದಕ್ಕಿಂತ ಮುಂಚೆ ಒಂದು ಆಡ್ ಮಾಡ್ತೇನೆ ಸರ್. ನೀವು ಖಿನ್ನತೆ ಅಂತ ಹೇಳಿದ್ರಿ ಸರ್, ಖಿನ್ನತೆ ಅನ್ನೋದು ಕಾಯಿಲೆ ಯಾರನ್ನೂ ಬಿಟ್ಟಿಲ್ಲ ಸರ್. ಅಂತ ಫೇಮಸ್ ಆಕ್ಟ್ರೆಸ್ ದೀಪಿಕಾ ಪಡ್ಕೋನಿ ಅವ್ರಿಗೆ ಗೊತ್ತಾ ಸರ್? ಇವನ್ ಶಿ ವಾಸ್ ಸಫರಿಂಗ್ ಫ್ರಮ್ ಡಿಪ್ರೆಷನ್ ಸರ್. ಶಿ ವಾಸ್ ದಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಡಿಪ್ರೆಷನ್ ಸರ್. ಅವರು ಬ್ರ್ಯಾಂಡ್ ಅಂಬಾಸಿಡರ್ ಇದ್ರು ಡಿಪ್ರೆಷನ್. ಯಾಕೆ ಮಾಡಿತ್ತು ಸರ್ಕಾರ? ಯಾಕೆ ಅಂತಂದ್ರೆ ಈ ಕಾಯಿಲೆ ಯಾರನ್ನೂ ಬಿಟ್ಟಿಲ್ಲ, ಅವ್ರಿಗೆ ನೇಮ್ ಇತ್ತು, ಫೇಮ್ ಇತ್ತು, ಎಲ್ಲಾನೇನೆ ಇತ್ತು. ಬಟ್ ಅವ್ರಿಗೆ ಕೂಡ ನಾನು ಖಿನ್ನತೆಗೆ ಒಳಗಾಗಿದೆ. ಸೊ ಇಂಥವ್ರಿಗೇನ ಆ ಕಾಯಿಲೆ ಬಂದಿದೆ ಅಂತಂದ್ರೆ ನಾವು ಕೂಡ ನಾನು ಈ ಕಾಯಿಲೆದಿಂದ ಗುಣ ಆಗ್ಬೋದು, ಹೊರಗೆ ಬರ್ಬೋದು ಅಂತ ಹೇಳಿ ಅವ್ರನ್ನ ಗವರ್ಮೆಂಟ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ನಾಗಿ ಮಾಡ್ತಾರೆ ಸರ್ ಖಿನ್ನತೆಗೆ. ಸರ್, ಇವತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಇದರದೊಂದು ನಡೆದಿದೆ ಈ ಒಂದು ಕಾರ್ಯಕ್ರಮ. ಈಗ ಖಿನ್ನತೆ ಬಗ್ಗೆ ಹೇಳಿದ್ರೆ ಲಿಂಕ್ ಇದೆ? ಲಿಂಕ್ ಇದೆ ಸರ್. ಯಾಕಂತಂದ್ರೆ ಮಾದಕ ವಸ್ತು ಸೇವನೆ ಮಾಡೋರು ಖಂಡಿತ ಮ್ಯಾಕ್ಸಿಮಮ್ ಪೇಷಂಟ್ ಡಿಪ್ರೆಷನ್ ಒಳಗೆ ಹೋಗೇ ಹೋಗ್ತಾರೆ ಸರ್. ಯಾಕಂದ್ರೆ ಸಮಾಜದಲ್ಲಿ ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇರಲ್ಲ, ಮನೆಯಲ್ಲೇನು ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ, ಅವರೇ ಫಿಸಿಕಲ್ ಅಪಿಯರೆನ್ಸ್ ಕರೆಕ್ಟ್ ಆಗಿ ನೋಡ್ಕೋತಾ ಇರಲ್ಲ, ಸರಿಯಾಗಿ ಅವ್ರದ್ದು ಆರೋಗ್ಯ ಬಗ್ಗೆನೂ ಇದನ್ನ ಮಾಡ್ತಾ ಇರಲ್ಲ. ಹಿಂಗಾಗಿಬಿಟ್ಟು ಅವ್ರಿಗೆ 100% ನೀವು ಹೇಳಿದ ನಿಜ ಇದೆ ಸರ್. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ದಿನ. ಈ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆದ ಡಾಕ್ಟರ್ ಸುನಿಲ್ ಜಾಬಗೌಡರ್ ಸರ್ ಅವರು. ಹಾಗೆ ಅವರೊಂದಿಗೆ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಇನ್ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಬೆಳಗಾವಿಯಿಂದ ಮಿಸಸ್ ಸವಿತಾ ತಿಗಡಿ ಅವರು. ಬಂತು ಈಗ ಟೆಲಿಮಾನಸ್ ಬಗ್ಗೆ, ಅದರ ಬಗ್ಗೆ ತಿಳಿಸಿ. ಓಕೆ ಸರ್, ಟೆಲಿಮಾನಸ್ ಅನ್ನೊಂದು ಇದು ಒಂದು ಉಚಿತ ಸಹಾಯವಾಣಿ ಸಂಖ್ಯೆ ಸರ್. ಅಕ್ಟೋಬರ್ 10, 2022 ಇದು ಸ್ಟಾರ್ಟ್ ಆಗಿದೆ ಸರ್. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಈ ಒಂದು ಟೋಲ್ ಫ್ರೀ ನಂಬರ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದು ಕೂಡ ಅಕ್ಟೋಬರ್ 10, 2022 ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಅಂತ ಹೇಳಿ ನಾವು ಪ್ರತಿ ವರ್ಷ ಸೆಲೆಬ್ರೇಷನ್ ಮಾಡ್ತೀವಿ. ಆ ಒಂದು ದಿನದಂದು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಯಾಕಪ್ಪ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಅಂತಂತಂದ್ರೆ, ಯಾರು ಡಾಕ್ಟರನ್ನ, ವೈದ್ಯರನ್ನ ಮೀಟ್ ಆಗ್ಲಿಕ್ಕೆ ಆಗೋದಿಲ್ಲ, ಯಾರಿಗೆ ಸ್ಟಿಗ್ಮಾ ಇರ್ತೈತಿ, ಯಾರಿಗೆ ಭಯ ಇರ್ತೈತಿ, ಎದ್ರ ಬಗ್ಗೆ ಭಯಪ್ಪ ಅಂತಂತಂದ್ರೆ ನಾವು ಈ ಇರುವಂತ ಕಾಯಿಲೆಗಳನ್ನ ಒಪ್ಕೊಂಡ್ರೆ ನಮ್ಮನ್ನ ಹುಚ್ಚ ಅಂತ ಕರೀತಾರ, ಸಮಾಜದಿಂದ ನಮ್ಮನ್ನ ದೂರ ಇಡ್ತಾರ. ಸೊ ಈ ರೀತಿ ಮನೋಭಾವನೆ ಇರೋರು ಸೊ ಗುಪ್ತವಾಗಿ ಮನೋವೈದ್ಯರ ಜೊತೆಗೆ ಮಾತನಾಡಿ ಅವರಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಭಾರತ ಸರ್ಕಾರ ಈ ಒಂದು ಟೆಲಿಮಾನಸ್ ಟೋಲ್ ಫ್ರೀ ನಂಬರ್ 14416 ಅನ್ನೋ ಒಂದು ಉಚಿತ ಸಹಾಯವಾಣಿ ಸಂಖ್ಯೆಯನ್ನು ಪ್ರಾರಂಭಿಸಿದೆ ಸರ್. ಅದು ಅಕ್ಟೋಬರ್ 10, 2022 ಸೊ ಈ ಒಂದು ಟೆಲಿಮಾನಸ್ ಟೋಲ್ ಫ್ರೀ ನಂಬರ್ಗೆ ಯಾರೆಲ್ಲ ಕರೆ ಮಾಡ್ಬೋದು ಅಂತಂತಂದ್ರೆ, ಒಂದು ವ್ಯಥೆಗೆ ಒಳಪಟ್ಟವರು, ಪರೀಕ್ಷಾ ಒತ್ತಡಕ್ಕೆ ಒಳಗಾದವರು, ಕೌಟುಂಬಿಕ ಕಲಹದಿಂದ ನರಳುತ್ತಿರುವವರು, ಮದ್ಯ ಮತ್ತು ಮಾದಕ ವಸ್ತುಗಳ ವ್ಯಸನದವರು, ಸಂಬಂಧಗಳ ಸಮಸ್ಯೆಯಲ್ಲಿ ಸಿಲುಕಿದವರು, ಜ್ಞಾಪಕ ಶಕ್ತಿಯಿಂದ ತೊಂದರೆ ಉಳ್ಳವರು, ಆರ್ಥಿಕ ಒತ್ತಡದಲ್ಲಿರುವವರು ಅಥವಾ ಇನ್ನಿತರ ಯಾವುದೇ ಮಾನಸಿಕ ಸಮಸ್ಯೆಗಳಿದ್ದವರು ಈ ಒಂದು ಉಚಿತ ಸಹಾಯವಾಣಿ ಸಂಖ್ಯೆಗೆ ದೂರವಾಣಿ ಕರೆಗಳನ್ನು ಮಾಡಬಹುದು. ಅದರ ಜೊತೆಗೆ ಯಾರಿಗೆ ಸದಾ ದುಃಖ, ಆತಂಕ, ವಿಚಿತ್ರ ನಡವಳಿಕೆ, ಅನುಮಾನ, ಸಂಶಯ, ಆತ್ಮಹತ್ಯೆ ಆಲೋಚನೆ ಹಾಗೂ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳು ಇದಾವಪ್ಪ ಅಂತ ನಮಗೆ ಡೌಟ್ ಬಂದರೆ ಅಂಥವರು ಕೂಡ ಈ ಒಂದು ಟೋಲ್ ಫ್ರೀ ನಂಬರ್ಗೆ ದೂರವಾಣಿ ಕರೆಗಳನ್ನು ಮಾಡಬಹುದು ಸರ್. ಆವಾಗ ಸರ್ಕಾರ ಕಡೆಯಿಂದ ಇರೋ ಸೌಲಭ್ಯಗಳ ಬಗ್ಗೆ ಮಾತನಾಡಿದ್ವಿ, ನಿಯಮಗಳ ಬಗ್ಗೆ ಅಥವಾ ಕಾನೂನಿನ ಬಗ್ಗೆ ಏನಾದರೂ ತಿಳಿಸಿ.
ಸರ್ ಕಾನೂನು ಅಂತ ಹೇಳಿದರೆ ಸರ್ OPM ಕಾಯ್ದೆ 78 ಬಂದಿದೆ ಸರ್, ಅದನ್ನೊಂದು ಹೇಳ್ಬೋದು. ಮತ್ತು ಎರಡನೇದು ಅಪಾಯಕಾರಿ ಮಾರಕ ವಸ್ತುಗಳ ಬಳಕೆ ತಡೆ ಕಾಯ್ದೆ ಕೂಡ ತಂದಿದ್ದಾರೆ ಸರ್ ಸರ್ಕಾರ. ಅದೇ ರೀತಿ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅದು ಕೂಡ ಕಾಯ್ದೆ ತಂದಿದೆ ಸರ್. ನಾವು ಅದನ್ನು NDCP ಆ್ಯಕ್ಟ್ ಅಂತಾನು ಕರಿತೇವೆ. 1985 ಅದನ್ನು ಬಂದಿದೆ ಸರ್. ಈ ಕಾಯ್ದೆ ಪ್ರಕಾರ ಮಾದಕ ವಸ್ತುಗಳ ಉತ್ಪಾದನೆಯೂ ಆಗಿರ್ಬೋದು, ಮಾರಾಟನೂ ಆಗಿರ್ಬೋದು, ಅಥವಾ ಸೇವನೆಯೂ ಆಗಿರ್ಬೋದು ವಿರುದ್ಧ ಪ್ರಕರಣಗಳನ್ನು ದಾಖಲಿಸಬಹುದು ಸರ್ ಈ NDPC ಆ್ಯಕ್ಟಲ್ಲಿ ಸರ್. ಅದೇ ರೀತಿ ಸಾರ್ವಜನಿಕ ದೂರು ಸ್ವ ಇಚ್ಛೆ ಮೂಲಕ ದೂರು ದಾಖಲಿಸಬಹುದು. ಪ್ರಕರಣ ಸಾಬೀತಾದರೆ 1 ಲಕ್ಷ ರೂಪಾಯಿ ದಂಡ ಹಾಗೂ 10 ವರ್ಷ ಜೈಲು ಶಿಕ್ಷೆ ಕೂಡ ಇದೆ ಸರ್ ಈ NDPC ಆ್ಯಕ್ಟ್. ಸರ್ ಒಂದ್ ಕಡೆ ಓದಿದ್ದೆ ಒಂದು ಪುಸ್ತಕದಲ್ಲಿ ಲರ್ನ್ ಟು ಸೇ ನೋ ಅಂತ. ಅಂತ ಸಂದರ್ಭದಲ್ಲಿ ಈಗ ಟ್ರೆಂಡ್ ಆಗಿದೆ ಎಲ್ಲ ಒಂದು ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ವೀಕೆಂಡ್ ಅಂತ ಬಂದ ತಕ್ಷಣ ಎಲ್ಲರೂ ಹೋಗ್ತಾರೆ ಇನ್ ದ ನೇಮ್ ಆಫ್ ಪಾರ್ಟಿ ಸೋಷಿಯಲ್ ಡ್ರಿಂಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಡ್ರಿಂಕಿಂಗ್ ಮಾಡಲಿಲ್ಲ ಅಂದ್ರೆ ಒಂಥರ ಅವರಿಗೆ ಮಾಡ್ಬಿಡ್ತಾರೆ. ಈ ಸೋಷಿಯಲ್ ಡ್ರಿಂಕಿಂಗ್ ದಿಂದ ಒಂದು ಅಡಿಕ್ಷನ್ ಆರಂಭವಾಗುತ್ತಾ? ಶ್ಯೂರ್ ಸರ್, ಖಂಡಿತ ಸರ್ ಆಗ್ತದೆ. ಹೆಂಗಾಗ್ತದೆ ಅಂತ ಹೇಳ್ರಿ ಸರ್, ಆ್ಯಸ್ ಹೊರಗಡೆ ಸಮಾಜ ಹೆಂಗಿದೆ ಅಂತಂದರೆ, ಯಾರೋ ಒಬ್ಬರು ಫ್ರೆಂಡ್ಸ್ ಇರ್ತಾರೆ, ಅವರು ಒಂದು ಟೀಮಲ್ಲಿ 10 ಜನ ಇತ್ತಂದರೆ ಒಬ್ಬನು ಬರೀ ಯಾವುದನ್ನು ಸೇವನೆ ಮಾಡ್ತಾ ಇರಲ್ಲ. ಅಂಥ ಒಂದು ಏನಾಗ್ತದೆ, ನೀ ಏನಪ್ಪ ಏನು ಲೈಫನ್ನು ಎಂಜಾಯ್, ಸೊ ಅವ್ರನ್ನ ಡಿಮೋಟಿವೇಟ್ ಮಾಡ್ತಾರೆ. ಲೈಫ್ ಒಂದೇ ಸರಿ ಇರೋದಪ್ಪ, ಲೆಟ್ಸ್ ಎಂಜಾಯ್ ನೋಡಪ್ಪ, ಇದನ್ನು ಕುಡಿದು ನೋಡು ಹೇಗಿರ್ತದೆ ಮಜಾ. ಸೊ ಹಾಗೆ ಹೀಗೆ ಅಂದುಬಿಟ್ಟು ಸೊ ಅವ್ರನ್ನ ವ್ಯಸನಕ್ಕೆ ಒಳಗಾಗ್ತಾರೆ ಸರ್. ಸರ್ ಈಗ ವ್ಯಸನದಿಂದ ಹೊರ ಬಂದಿರೋರ ಜೀವನ ಶೈಲಿ ಹೇಗೆ ಇಟ್ಕೋಬೇಕು? ವ್ಯಾಯಾಮ ಅವರಿಗೆ ಎಷ್ಟು ಸಹಾಯ ಮಾಡುತ್ತೆ? ಖಂಡಿತ ಸರ್, ಅವ್ರಿಗೆ ವ್ಯಾಯಾಮ ಅಂತರೂ ಖಂಡಿತ ಬೇಕೇ ಸರ್. ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡಿರ್ಬೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಒಂದು ಒಳ್ಳೆ ವಾಕು 3 to 4 ಕಿಲೋಮೀಟರ್ಸು, ಒಳ್ಳೆ ಆಹಾರ ಸೇವನೆ ಮಾಡೋದು, ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಒಳ್ಳೆ ಆಲೋಚನೆ ಹೊಂದಿರಬೇಕು ಮನುಷ್ಯ. ಒಳ್ಳೆ ಆಲೋಚನೆ, ಒಳ್ಳೇದು ಬಯಸು, ಆಟೋಮೆಟಿಕ್ಕಾಗಿ ಒಳ್ಳೇದಾಗ್ತದೆ. ಮತ್ತೊಂದು ಏನು ಮಾಡಬೇಕಪ್ಪ ಅಂತಾರೆ, ಫಾರ್ಗಿವ್ನೆಸ್ ಇರಬೇಕು ಅವರಲ್ಲಿ. ಫಾರ್ಗಿವ್ನೆಸ್ಸಲ್ಲೂ ಇರಬೇಕು. ನಮ್ದು ಏನೇ ಒಂದು ಸಮಸ್ಯೆ, ನಾವು ಮಾನಸಿಕ ಇದೆ ವ್ಯಸನದಿಂದ ಹೊರಗೆ ಬರಬೇಕು ಅಥವಾ ಮಾನಸಿಕ ಕಾಯಿಲೆ, ಯಾರಲ್ಲಿ ಫಾರ್ಗಿವ್ನೆಸ್ ಇರ್ತದಿಲ್ಲ ಅವ್ರು ಖಂಡಿತವಾಗಿ ವ್ಯಸನ ಕೂಡ ಹೊರಗೆ ಬರ್ತಾರೆ ಅಥವಾ ಮಾನಸಿಕ ಕಾಯಿಲೆದಿಂದನೂ ದೂರ ಬರ್ತಾರೆ, ಮಾನಸಿಕವಾಗಿ ಖಂಡಿತ ಸದೃಢ ಹೊಂದಿರ್ತಾರೆ ಸರ್. ಸರ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ. ಫಾರ್ಗಿವ್ನೆಸ್ ಅಂದರೆ ಕ್ಷಮಿಸೋದು. ಯಾರಿಗೆ? ತಮ್ಮನ್ನ. ತಮ್ಮನ್ನೇ ಸರ್. ಹೋಗ್ಲಿ ಬಿಡು ಅನ್ನೋದ ಆ್ಯಟಿಟ್ಯೂಡ್ ನಮ್ಮಲ್ಲಿ ಬೆಳಿಬೇಕೆ ಸರ್, ಮನೋಭಾವ. ಯಾಕಂದರೆ ಇವಾಗಲ್ಲಿ ಯಾರ ಹತ್ರನೂ ಇಲ್ಲ. ಅವ್ನು ಏನೋ ಅಂದ್ಬಿಟ್ಟ ಅವ್ನು ಹೊಡೆದೇ ಬಿಡೋದು. ಅವಳು ಏನೋ ಅಂದಳು, ಅವಳು ಯಾರು ನನಗೆ ಹೇಳೋಳು, ಅವನೇನು ಬಾಸು, ಅವ್ರು ಯಾರು, ನಾನೇನು ಕಡಿಮೆ. ಸೊ ಈ ರೀತಿ ನಡೀತಾ ಇದೆ ಸರ್ ಟ್ರೆಂಡು. ಬಟ್ ಅದೇ ಇದರಲ್ಲಿ ಶಾಂತವಾಗಿ ಕುಂತು ಬಿಟ್ಟು ಹೋಗ್ಲಿ ಬಿಡು, ಏನೋ ಅವ್ರೇನೋ ಮೂಡ್ ಸರಿ ಇರಲಿಲ್ಲೇನೋ ಅವ್ರು ಅಂದಿದ್ದಾರೆ. ಯಾವ ರೀತಿ ನಾವು ಹೋಗ್ಲಿ ಬಿಡು ಅನ್ಬೇಕಂತಂದರೆ ಅವರೇ ಬಂದು ನಮ್ಮ ಹತ್ರ ಸಾರಿ ಕೇಳಬೇಕು. ಇಷ್ಟೆಲ್ಲ ನಾನು ಅಂದುಬಿಟ್ರು, ಬಿಡು ಮಚ್ಚ, ಏನೋ ನೀನು ಯಾವುದೋ ಸಮಸ್ಯೆಯಲ್ಲಿ ಇರ್ಬೋದು, ಏನೋ ಒಂದು ನಿನಗೂ ಸ್ಟ್ರೆಸ್ ಆಗಿರ್ಬೋದು, ಇದರಲ್ಲಿ ನನಗೆ ಅಂದಿರ್ಬೇಕು ಬಿಡಪ್ಪ. ಸೊ ಈ ರೀತಿ ಅವ್ರಿಗೆ ಹೇಳಿಬಿಟ್ರೆ ಆಟೋಮೆಟಿಕ್ ಆಗಿ ಅವರೇ ಬಂದು ನಿಮ್ಮನ್ನು ಸಾರಿ ಕೇಳ್ತಾರೆ. ಈ ರೀತಿ ನಾವು ಹೋಗ್ಲಿ ಬಿಡು ಅನ್ನೋ ಮನೋಭಾವ ನಾವು ಇಟ್ಕೊಂಡ್ರೆ ಖಂಡಿತ ನಮ್ಮ ಮಾನಸಿಕ ಆರೋಗ್ಯ 100% ಚೆನ್ನಾಗಿರುತ್ತೆ. ಇವತ್ತು ಈ ಅಡಿಕ್ಷನ್ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ ತಕ್ಷಣ ಮೆಂಟಲಿ ಭಾಳ ಸ್ಟ್ರಾಂಗ್ ಇರಬೇಕು, ಮಾನಸಿಕವಾಗಿ. ಇದು ಮಾತ್ರ ಸತ್ಯ. ಆ್ಯಂಡ್ ಅಂಥದ್ದೇ ಒಂದು ಪ್ರಶ್ನೆ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕುರಿತು ತಿಳಿಸಿ ಮೇಡಮ್. ಸರ್, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕುರಿತು ಹೇಳೋಕ್ಕಿಂತ ಮೊದಲು ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಮುದಾಯ ಜನರಿಗೆ. ಏನಪ್ಪಾ ಅಂತಂತಂದ್ರೆ, ಮುಂಚೆ ಎಲ್ಲ ನಾವು ಹೇಳ್ತಿದ್ದು, ಮೊದಲಿನ ಕಾಲದಲ್ಲಿ ಲಗಾಮ್ಗಳನ್ನು ನಾವು ಹಾಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಕುದುರೆ ಒಂದು ಬಹಳಷ್ಟು ರೇಸಾಗಿ ಓಡ್ತಾ ಇದೆಯಪ್ಪ, ಏನೋ ಹೌದು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ರೆ ಅದಕ್ಕೆ ಲಗಾಮ್ ಹಾಕ್ತಿದ್ರು ಸರ್. ಅಂದ್ರೆ ಬೇರೆ ಕಡೆ ಅದು ಡೈವರ್ಟ್ ಆಗಬಾರ್ದು ಅಂತ. ಸೊ ಈಗ ಮನುಷ್ಯರು ಕೂಡ ಅದೇ ಒಂದು ಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ ಸರ್. ಅಂದ್ರೆ ಕೆಟ್ಟಕ್ಕೆ, ಅಂದ್ರೆ ವ್ಯಸನಕ್ಕೆ ನಾವು ತುತ್ತಾಗಬಾರ್ದಪ್ಪ ಅಂತಂದ್ರೆ ನಾವು ಲಗಾಮ್ಗಳನ್ನ ಹಾಕುವಂತ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ. ಪರವಾಗಿಲ್ಲ, ಲಗಾಮ್ಗಳನ್ನ ಹಾಕೊಂಡ್ರು ಕೂಡ ನಮ್ಮ ಜೀವನವನ್ನು ನಡೆಸಿದೆ ಅಂತಂದ್ರೆ ನಾವು ವ್ಯಸನಗಳಿಂದ ದೂರವಿದ್ದು ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯವನ್ನ ಕಾಯ್ಕೊಳ್ಬಹುದು. ಸೊ ಹಂಗಾಗಿ ಇವತ್ತಿನಿಂದ ಯಾರಿಗೆ ವ್ಯಸನಕ್ಕೆ ತುತ್ತಾಗಬೇಕಪ್ಪ ಮನೋಭಾವನೆ ಬಂದಿದೆ, ಅವರು ಸ್ವಲ್ಪ ಲಗಾಮದ ಬಗ್ಗೆ ವಿಚಾರಗಳನ್ನು ಮಾಡಿ ತಮ್ಮ ಜೀವನವನ್ನು ಒಳ್ಳೆ ರೀತಿ ಇಟ್ಕೋಬೇಕಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಇದು 2014ರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ ಸರ್. ಅಲ್ಲಿಂದ ಇಲ್ಲಿವರೆಗೂ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ, ವೈದ್ಯಾಧಿಕಾರಿಗಳಿರ್ಬೋದು, ಫಾರ್ಮಸಿ ಆಫೀಸರ್ ಇರ್ಬೋದು, ಶುಶ್ರೂಷಾಧಿಕಾರಿಗಳಿರ್ಬೋದು, ಅಥವಾ ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಅಥವಾ BHU ಅಂತ ಹೇಳ್ತೀವಿ, ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ, ಅವ್ರಿಗೆಲ್ಲರಿಗೂ ಕೂಡ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ, ತರಬೇತಿಗಳನ್ನ ನೀಡಿದ್ದೀವಿ. ಯಾಕೆ ನೀಡಿದ್ದೇವಪ್ಪ ಅಂತಂತಂದ್ರೆ
ಬೆಳಗಾವಿ ಜಿಲ್ಲೆ ಇರೋದು ದೊಡ್ಡದು. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನಲ್ಲಿ, ಪ್ರತಿ ಪ್ರಾಥಮಿಕ ಹಂತದಲ್ಲಿ ಮಾನಸಿಕ ಅಸ್ತವ್ಯಸ್ತರು ಹೊರಗೆ ಬರಬೇಕು, ಅವರನ್ನ ಗುರುತಿಸಬೇಕು, ಅವ್ರಿಗೆ ಪ್ರಾರಂಭಿಕ ಹಂತದಲ್ಲೇನೆ ಮೆಡಿಕೇಶನ್ಗಳನ್ನ ಕೊಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಅವರಿಗೆ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಔಟ್ ಆಫ್ ಡಿಪಾರ್ಟ್ಮೆಂಟ್ ಅಂತಂತಂದ್ರೆ ಟೀಚರ್ಸ್ ಇರ್ಬೋದು, ಪೊಲೀಸರು ಇರ್ಬೋದು, ಅಥವಾ ಬ್ಯಾಂಕ್ ಸ್ಟಾಫ್ಗಳಿರ್ಬೋದು, ಇವ್ರಿಗೆಲ್ಲನೂ ಕೂಡ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ತರಬೇತಿಗಳನ್ನ ಕೊಡ್ತಾ ಇದ್ದೀವಿ. ಯಾಕಪ್ಪ ಅವ್ರಿಗೇನು ಅವಶ್ಯಕತೆ ಇದೆ? ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸಾಕಷ್ಟು ಒತ್ತಡ ಅನ್ನೋದಿರ್ತದೆ. ಆಮೇಲೆ ಅವರು ಕೂಡ ಸಮುದಾಯದ ಜನರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ 2017 ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಪ್ರಕಾರ ಪ್ರತಿಯೊಬ್ಬರು ಕೂಡಿಕೊಂಡು ಮಾನಸಿಕ ಅಸ್ತವ್ಯಸ್ತರಿಗೆ ಚಿಕಿತ್ಸೆಯನ್ನು ಕೊಡಿಸುವಂತ ಒಂದು ಜವಾಬ್ದಾರಿ ನಮ್ಗೆಲ್ಲರಿಗೂ ಇದೆ. ಶಿಕ್ಷಕರಿಗೆ ಯಾಕೆ ಕೊಡ್ತೀವಪ್ಪ ಅಂತಂತಂದ್ರೆ ಮಕ್ಕಳಲ್ಲೂ ಕೂಡ ಸಾಕಷ್ಟು ಮಾನಸಿಕ ಸಮಸ್ಯೆಗಳು ಇರ್ತವೆ ಸರ್. ಓದುವುದಲ್ಲಾಗಿರ್ಬೋದು, OCD ಇರ್ಬೋದು, ಆಂಗ್ಸೈಟಿ ಡಿಸಾರ್ಡರ್ ಇರ್ಬೋದು, ಅಥವಾ ಕಾನ್ಸಂಟ್ರೇಷನ್ ಮಾಡ್ತಿರಂಗಿಲ್ಲ, ADHD ಇರ್ಬೋದು, ಆಟಿಸಮ್ ಇರ್ಬೋದು, ಇಂಥ ನಾನಾ ರೀತಿಯ ಮಾನಸಿಕ ಕಾಯಿಲೆಗಳು ಮಕ್ಕಳಲ್ಲೂ ಕೂಡ ಇರ್ತವೆ. ಸೊ ಹೀಗಾಗಿ ನಾವು ಟೀಚರ್ಸ್ಗೂ ಕೂಡ ತರಬೇತಿಯನ್ನು ಕೊಡ್ತಿದ್ದೀವಿ. ಅದ್ರ ಜೊತೆಗೆ ಲೈಫ್ ಸ್ಕಿಲ್ ಎಜುಕೇಷನ್ ಅನ್ನೋ ತರಬೇತಿಯನ್ನು ನಾವು ಟೀಚರ್ಸ್ ಕೊಡ್ತೀವಿ. ಯಾವಾಗ ನಾವು ಮೆಂಟಲ್ ಹೆಲ್ತ್ ಟ್ರೈನಿಂಗ್ಗಳನ್ನು ಕೊಡ್ತೀವಿ, ಆ ಒಂದು ಸಂದರ್ಭದಲ್ಲಿ ಅವರಿಗೆ ಲೈಫ್ ಸ್ಕಿಲ್ ಎಜುಕೇಷನ್ ಅನ್ನೋ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ಈಗಾಗಲೇ ಸರ್ ಹೇಳಿದ್ರು, ತಾಲೂಕಾ ಮಟ್ಟದಲ್ಲಿ ನಾವು ಕ್ಯಾಂಪ್ಗಳನ್ನು ಮಾಡ್ತೀವಿ ಅಂತ. ಎಷ್ಟೋ ಜನರಿಗೆ ಗೊತ್ತಿಲ್ಲ ನಾವು ಯಾವ ದಿನ ಬರ್ತೀವಿ, ಎಲ್ಲಿ ಬರ್ತೀವಿ ಅಂತ ಹೇಳಿ. ಸೊ ಸಮುದಾಯ ಜನರಿಗೆ ಹೇಳ್ತೀನಿ, ನಾವು ಪ್ರತಿ ತಿಂಗಳು ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಭೇಟಿಯನ್ನು ಕೊಡ್ತೀವಿ. ಯಾವ ರೀತಿ ಅಂತಂತಂದ್ರೆ, 1ನೇ ಮಂಗಳವಾರ ಅತನಿ ಮತ್ತು ಸೌದತ್ತಿ ಸಾರ್ವಜನಿಕ ಆಸ್ಪತ್ರೆ, 2ನೇ ಮಂಗಳವಾರ ಗೋಕಾಕ್ ಮತ್ತು ಖಾನಾಪುರ್ ಸಾರ್ವಜನಿಕ ಆಸ್ಪತ್ರೆ, 3ನೇ ಮಂಗಳವಾರ ರಾಯಬಾಗ್ ಮತ್ತು ಯರಗಟ್ಟಿ, 4ನೇ ಮಂಗಳವಾರ ರಾಮದುರ್ಗ್. ಅದೇ ರೀತಿ ಶುಕ್ರವಾರ ಅಂತಂತಂದ್ರೆ 1ನೇ ಶುಕ್ರವಾರ ಹುಕ್ಕೇರಿ, 2ನೇ ಶುಕ್ರವಾರ ಕಿತ್ತೂರ್, 3ನೇ ಶುಕ್ರವಾರ ಬೈಲೊಂಗಲ್ ಮತ್ತು ಕಕ್ಕೇರಿ, 4ನೇ ಶುಕ್ರವಾರ ಹಿರೇಬಾಗೇವಾಡಿ. ಅದರ ಜೊತೆಗೆ 3ನೇ ಬುಧವಾರ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮನೋವೈದ್ಯರು ಮತ್ತು ಅವ್ರ ತಂಡ ಬರ್ತದರಿ. ಉಚಿತವಾಗಿ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಿ ಅವರಿಗೆ ಸೈಕೋಸೋಷಿಯಲ್ ಎಜುಕೇಶನ್ ನೀಡುವ ಮುಖಾಂತರ ಆಪ್ತ ಸಮಾಲೋಚನೆ ಮಾಡಿ ಬರುವಂತ ಕಾರ್ಯಗಳು ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಪ್ರತಿ ವರ್ಷ ನಾವು ಇವಾಗ ತಾನೇ ಸರ್ ನೀವೆಲ್ಲ ಮಾತಾಡ್ತಾ ಇದೀವಿ, ಡ್ರಗ್ ಅಬ್ಯೂಸ್ ಡೇ ಜೂನ್ 26ರಿಂದ 1 ವಾರದವರೆಗೆ ಸಪ್ತಾಹ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದೇ ರೀತಿ ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಸೆಪ್ಟೆಂಬರ್ 10ರಿಂದ 1 ವಾರದವರೆಗೆ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದೇ ರೀತಿ ಅಕ್ಟೋಬರ್ 10ರಿಂದ 1 ವಾರದವರೆಗೆ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ, ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಗಳನ್ನ ನಾವು ಸಮುದಾಯ ಜನರಿಗೆ ಅರಿವು ಹೋಗ್ಲಿ ಅಂತೇಳಿ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನಾವು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಿಂದ ಮಾಡ್ತಾ ಇದ್ದೀವಿ ಸರ್. ಅದರ ಜೊತೆಗೆ ಟೆಲಿಮಾನಸ ಬಗ್ಗೆ ನಾವು ಆಗ್ಲೇ ಮಾತಾಡಿದೀವಿ. ನಮ್ಮ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ ಸರ್. ಟೆಲಿಮಾನಸ ಕಾಲ್ಗಳು ಅಂದ್ರೆ ನಮ್ಮ ಜಿಲ್ಲೆಯಿಂದ ಅಷ್ಟು ಕರೆಗಳು ಹೋಗಿದಾವ, 3ನೇ ಸ್ಥಾನದಲ್ಲಿ ನಾವು ಇದ್ದೀವಿ. ಎಷ್ಟು ದೂರವಾಣಿ ಕರೆಗಳು ಹೋಗಿದಾವಪ್ಪ ಅಂತಂದ್ರೆ 5171 ದೂರವಾಣಿ ಕರೆಗಳು ನಮ್ಮ ಜಿಲ್ಲೆಯಿಂದ ಹೋಗಿದ್ದಾವೆ. ಸೊ ಇನ್ನೂ ಹೆಚ್ಚಿಗೆ ಜನ ಅವರಲ್ಲಿರುವಂತ ಮಾನಸಿಕ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಅದರಿಂದ ಹೊರಗೆ ಬರಬೇಕು. ಮೊದಲು ಅವರಿಗೆ ಆಗುವಂತ ಸಮಸ್ಯೆಗಳನ್ನು ಅವರು ಒಪ್ಕೊಳ್ಬೇಕ್ರಿ. ಒಪ್ಕೊಂಡು ಸರಿಯಾದ ಮಾರ್ಗದರ್ಶನ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೆಗಡಿ ಆಗಿದೆ, ಕೆಮ್ಮಾಗಿದೆ, ಜ್ವರ ಆಗಿದೆ ಅಂದ್ರೆ ಫಿಸಿಷಿಯನ್ ಹತ್ರ ನಾವು ಹೋಗ್ತೀವಿ. ಆದ್ರೆ ಮನೋವೈದ್ಯರ ಬಳಿ ಯಾರು ಬರ್ತಾ ಇಲ್ಲ. ಸೊ ಕಾಯಿಲೆಗಳನ್ನ ಒಪ್ಕೊಳ್ಳೋ ಮನಸ್ಥಿತಿ ನಮ್ಮೆಲ್ಲರಲ್ಲೂ ಬರ್ಬೇಕ್ರಿ ಸರ್. ಅದನ್ನ ಒಪ್ಕೊಂಡು ನಾವು ಮುಕ್ತವಾಗಿ ಮಾತನಾಡಿದೆ ಆಗಿದ್ರೆ ಆ ಒಂದು ಸಮಸ್ಯೆಯಿಂದ ಅಥವಾ ಆ ಒಂದು ಕಾಯಿಲೆಯಿಂದ ಬೇಗ ಹೊರಗಡೆ ಬಂದು ನಮ್ಮ ಮಾನಸಿಕ ಸ್ಥಿತಿಯನ್ನ ಒಳ್ಳೆ ರೀತಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸರ್. ಅದೇ ರೀತಿ ಮಾನಸಿಕ ಆರೋಗ್ಯವನ್ನ ಸರಿಯಾಗಿ ಇಟ್ಕೋಬೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಮನೆ ಮದ್ದುಗಳು ಅಂತಂತಂದ್ರೆ, ನಾವು ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಸರ್. ಎಷ್ಟೋ ಜನ ನೋಡ್ತೀವಿ ನಾವು ಈವ್ನಿಂಗ್ ಆದ್ರೆ ಪಿಜ್ಜಾ, ಬರ್ಗರ್, ಜಂಕ್ ಫುಡ್, ಜಂಕ್ ಫುಡ್ ಎಲ್ಲ ತಿಂತೀವಿ. ಸೊ ಅವುಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮನೆಯಲ್ಲಿರುವಂಥ ಹಸಿರು ತರಕಾರಿ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಜವಾರಿ ಫುಡ್ಗಳನ್ನು ನಾವು ತಿನ್ಬೇಕಾಗ್ತದೆ. ಅದರಿಂದ ನಮ್ಮ ಆರೋಗ್ಯ ಸ್ಥಿತಿ ಒಳ್ಳೆದಿರಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ನಾವು ಯೋಗ, ಧ್ಯಾನ, ವಾಕಿಂಗು, ಎಕ್ಸಸೈಸು, ಆಮೇಲೆ ಪ್ರತಿ ದಿನದಲ್ಲಿ ನಾವು 10 ನಿಮಿಷ ನಮಗಂತ ಟೈಮ್ ಮಾಡ್ಕೊಳ್ಬೇಕು. ಮಕ್ಕಳು ನೋಡಬೇಕು, ಗಂಡಗೆ ನೋಡಬೇಕು, ನಾವು ವರ್ಕಿಗೆ ಹೋಗಬೇಕು, ಅವ್ರು ಬಂದರು ಇವ್ರು ಬಂದರು, ಬೇರೆಯವ್ರ ಸಂಬಂಧ ನಾವು ಏನು ಮಾಡ್ತಾ ಇದ್ದೀವಿ ಸರ್, ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ. ಸೊ ಅದೆಲ್ಲದರ ಮಧ್ಯೆ ಒಂದು 10 ನಿಮಿಷ ನಮಗಂತ ಟೈಮ್ ಇಟ್ಕೊಂಡು ನಾವು ನಮ್ಮ ಬಗ್ಗೆ
ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಸರ್. ಅದು ಮಾಡಿದ್ದೇ ಆದಲ್ಲಿ ಶುಚಿಯಾದ ಮನಸ್ಥಿತಿಯೊಂದಿಗೆ ನಾವು ಒಳ್ಳೆಯ ಒಂದು ಮಾನಸಿಕ ಸ್ಥಿತಿಯನ್ನು ಇಟ್ಕೊಂಡ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಟೆಲಿಮಾನಸ 14416 144116. ಇದನ್ನು ಯಾರು ಬೇಕಾದರೂ ಈ ನಂಬರ್ಗೆ ಕರೆ ಮಾಡ್ಬೋದು. ಉಚಿತವಾಗಿದೆ, ಯಾವುದೇ ರೀತಿಯ ಶುಲ್ಕ ಇರಲ್ಲ. 24/7 ಇನ್ ಯುವರ್ ಓನ್ ಪ್ರಿಫರ್ಡ್ ಲ್ಯಾಂಗ್ವೇಜ್. ನೀವು ಯಾವ ಬೇಕಾದ ಲ್ಯಾಂಗ್ವೇಜಲ್ಲೇನೂ ಮಾತಾಡ್ಬೋದು, ಯಾವುದೇ ರೀತಿ. ಯಾಕಪ್ಪ ಅಂತಂತಂದರೆ ಇವಾಗ ಒಬ್ಬರು ಮನೋವೈದ್ಯರ ಹತ್ರ ಹೋಗಲಿಕ್ಕೆ ಆಗೋದಿಲ್ಲ. ಅಟ್ ದಿ ಟೈಮ್ ಆಫ್ ಕೋವಿಡ್ಡು ಮನೋವೈದ್ಯರ ಹತ್ರ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ. ಅಂಥವ್ರು ಇವ್ರಿಗೆ ಕರೆ ಮಾಡ್ಬೋದು. ಈ ನಂಬರ್ಗೆ ಕರೆ ಮಾಡಿಬಿಟ್ರೆ ಟೀಮ್ ಇರ್ತದೆ. ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು, ಸೈಕ್ಯಾಟ್ರಿಸ್ಟ್ ಸೋಷಿಯಲ್ ವರ್ಕರ್ ಆಗಿರ್ಬೋದು, ಸೈಕಾಲಜಿಸ್ಟ್ ಆಗಿರ್ಬೋದು, ಟೀಮೇ ಇರ್ತದೆ. ಕಾಲ್ ಪಿಕ್ ಮಾಡ್ತಾರೆ. ನಿಮ್ಗೆ ಏನಾಗ್ತದೆ ಅವ್ರಿಗೆ ಹೇಳಿಬಿಟ್ರೆ ವಿತ್ ವಿಡಿಯೋ ಕಾಲ್ ಆಲ್ಸೋ ನಾವು ಯು ಕ್ಯಾನ್ ಟಾಕ್. ಈಗ ಹೊಸದಾಗಿ ಇವನ್ ನೀವು ವಿಡಿಯೋ ಕಾಲ್ ಕೂಡ ನಾನು ಡಾಕ್ಟರ್ ಜೊತೆ ಮಾತಾಡ್ಬೋದು. ನಂಬರ್ ಸೇಮ್? ಹಾಂ, ಸೇಮ್ ನಂಬರ್ ಸರ್. ವಿಡಿಯೋ ಕಾಲ್ ಕೂಡ ಮಾಡ್ಬೋದು ಸರ್. ಮತ್ತು ಅದನ್ನು ವಿಡಿಯೋ ಕಾಲ್ ಮಾಡುವ ಇಫ್ ದೇರ್ ಈಸ್ ನೀಡ್ ವೆನ್ ದೇ ವಿಲ್ ಡೂ ಜಸ್ಟ್ ಕೌನ್ಸಿಲಿಂಗ್. ಅದರ್ವೈಸ್ ಏನಾದರೂ ಮೆಡಿಕೇಶನ್ ಬೇಕಿತ್ತಂದ್ರೆ ಪ್ರಿಸ್ಕ್ರಿಪ್ಷನ್ ಕೂಡ ನಿಮ್ಮ ವಾಟ್ಸಪ್ಗೆ ಕಳಿಸ್ತಾರೆ. ಅದನ್ನು ತೊಗೊಂಡ್ಬಿಟ್ಟು ನೀವು ಜಿಲ್ಲಾ ಆಸ್ಪತ್ರೆಗೆ ಹೋಗಿಬಿಟ್ಟು ಆ ಮಾತ್ರೆ ಕೂಡ ಔಷಧಿ ಕೂಡ ನೀವು ಫ್ರೀ ಆಗಿ ಅದನ್ನು ಪಡಿಬೋದು ಸರ್. ಸರ್ ಹೇಳಿರುವಂಗೆ ಸ್ಟೇಟಿಗೆ ಅಂದರೆ ಬೆಂಗಳೂರಿಗೆ ಎಲ್ಲ ಕರೆಗಳು ಹೋಗಿರ್ತಾವೆ. ಅವಶ್ಯಕತೆ ಇದ್ದವ್ರ ಮಾಹಿತಿಯನ್ನು ಅವರು ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ತಂಡಕ್ಕೆ ನೀಡಿರ್ತಾರೆ ಸರ್. ನಾವು ಅವರನ್ನು ಭೇಟಿ ಮಾಡಿ ಅವರನ್ನು ತಲುಪಿಸಿ ಅವ್ರದ್ದು ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡಿ ಅವ್ರಿಗೆ ಏನಾದರೂ ಮೆಡಿಕೇಶನ್ ಬೇಕಂತಂದರೆ ನಾವು ಅವ್ರಿಗೆ ಅಂದರೆ ಡೋರ್ ಟು ಡೋರ್ ಹೋಗಿ ನಾವು ಅವ್ರಿಗೆ ಸರ್ವಿಸಸನ್ನು ಕೊಡ್ತಾ ಇದ್ದೀವಿ. ಅಂದರೆ ಅಂಥ ಕರೆಗಳನ್ನು ಕೂಡ ನಮಗೆ ಬಂದಿದ್ದಾವೆ ಸರ್, ಮಾಹಿತಿಗಳನ್ನು ನೀಡಿದ್ದಾರೆ. ಸೊ ಅಂಥವುಗಳನ್ನು ಕೂಡ ನಾವು ರೀಚ್ ಔಟ್ ಮಾಡಿದ್ದೀವಿ, ಅವರನ್ನು ಮಾನಸಿಕ ಸ್ಥಿತಿಯಿಂದ ಹೊರಗೆ ತಂದಿದ್ದೀವಿ. ಸಮುದಾಯ ಜನ ಹೆಂಗಿದ್ದಾರೆ ಅಂತ ಗೊತ್ತಾ ಸರ್? ಮಾಡಿರ್ತಾರೆ ಕಾಲ್, ಬಟ್ ಅದನ್ನು ಒಪ್ಕೊಂಗಿಲ್ಲ. ಇಲ್ಲ, ನಾವು ಯಾವುದೇ ಕಾಲ್ ಮಾಡಿಲ್ಲ, ನಮ್ಮ ಏನು ಸಮಸ್ಯೆ ಇಲ್ಲ, ನಾವು ಯಾವಾಗ ಅವ್ರ ಮನೆಗಳಿಗೆ ಹೋಗಿರ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಅವ್ರನ್ನ ಮತ್ತೆ ನಾವು ಕೌನ್ಸಿಲಿಂಗ್ ಮಾಡಿಬಿಟ್ಟು ಅವರಲ್ಲಿರುವಂಥ ಸಮಸ್ಯೆಗಳನ್ನು ತಿಳ್ಕೊಂಡು ಅವ್ರಿಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಸರ್. ಟೆಲಿಮಾನಸ ಟೋಲ್ ಫ್ರೀ ನಂಬರ್ ಬಂದ್ಬಿಟ್ಟು 14416 ಸರ್. 14416. ನಮ್ಮ ಕಡೆ ಬಹಳಷ್ಟು ಸಂದರ್ಭಗಳು, ಉದಾಹರಣೆ, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಸಂಕ್ಷಿಪ್ತವಾಗಿ ಒಂದು ಹೇಳಲಿಕ್ಕೆ ಆಗುತ್ತಾ? ಅಂದರೆ ನಿಮ್ಮ ಈ ಒಂದು ಸಹಾಯವಾಣಿ ಸಂಖ್ಯೆಯಿಂದ ತೀವ್ರವಾದ ಅಂದರೆ ಆತ್ಮಹತ್ಯೆಗೆ ಇರಬಹುದಿತ್ತು, ಅವ್ರು ಅಲ್ಲಿಂದ ವಾಪಸ್ಸು ಬಂದಿದ್ದಾರೆ? ಉದಾಹರಣೆಗಳಿದಾವೆ ಸರ್. ಕೆಲವೊಮ್ಮೆ ಒಬ್ಬರು ಫೋನ್ ಮಾಡಿ ಮಾತಾಡ್ತಿರ್ತಾರೆ, ಇಲ್ಲ ನನಗೆ ಬೇಜಾರಾಗಿದೆ, ನನ್ನ ಜೀವನ ಬೇಸರಾಗಿದೆ, ನಾನು ಇವಾಗ ಸುಸೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ ಹೇಳಿರುವಂಥ ಒಂದು ಉದಾಹರಣೆ ಕೂಡ ಇದೆ. ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಮಾಹಿತಿ ನೀಡಿದಲ್ಲಿ ನಾವು ಅವರನ್ನು ತಲುಪಿಸಿ ಅವರನ್ನು ಅವ್ರ ಮನೆಯವ್ರಿಗೆ ಒಪ್ಪಿಸಿ ಟ್ರೀಟ್ಮೆಂಟ್ಗೆ ಪಡಿಸಿದ ಉದಾಹರಣೆಗಳು ಕೂಡ ಇದಾವೆ ಸರ್. ಹಾಗೂ ಇರ್ತಾರೆ ಜನರು. ಆದ್ರೆ ಆ ಒಂದು ಸ್ಥಿತಿಯಲ್ಲಿ ಇರುವಂಥವ್ರು ಏನು ವಿಚಾರ ಮಾಡ್ಬೇಕಂತಂದ್ರೆ ಸರ್, 1 ನಿಮಿಷ ಟೈಮ್ ತಗೊಳ್ಬೇಕು. 2019 ಒಂದು ಘೋಷವಾಕ್ಯ ಬಂದಿದೆ ಸರ್, ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇಗೆ. ಏನಪ್ಪಾ ಅಂತಂತಂದ್ರೆ ಟೇಕ್ ಅ ಮಿನಿಟ್ ಚೇಂಜ್ ಅ ಲೈಫ್ ಅಂತ ಹೇಳಿ. 1 ನಿಮಿಷವನ್ನ ನೀವು ತಗೊಂಡ್ಕೊಂಡು ನಿಮ್ಮ ಜೀವನವನ್ನ ನೀವು ಸುಧಾರಿಸ್ಕೊಳ್ಳಿ ಅಂತ ಹೇಳಿ. ಪ್ರತಿಯೊಬ್ಬ ಮನುಷ್ಯನಿಗೆ ಸರ್ ಜೀವನದಲ್ಲಿ ಬೇಜಾರು, ಆತ್ಮಹತ್ಯೆ ಆಲೋಚನೆಗಳು ಬಂದಿರುತ್ತೆ. ಆದ್ರೆ ಸ್ವಲ್ಪ ಕೂತ್ಬಿಟ್ಟು ನಾವು ವಿಚಾರವನ್ನ ಮಾಡಬೇಕಾಗುತ್ತೆ ಸರ್. ನಮ್ಮ ಬಗ್ಗೆ ನಾವು ವಿಚಾರ ಮಾಡಿಲ್ಲ ಅಂತಂತಂದ್ರೆ ಇನ್ನೊಬ್ರು ಮಾಡ್ಲಿಕ್ಕೆ ಅಸಾಧ್ಯ. ಸೊ ಹಿಂಗಾಗಿ ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಮನುಷ್ಯ ತಾಳ್ಮೆಯನ್ನು ತೆಗೆದುಕೊಂಡು 1 ನಿಮಿಷ ವಿಚಾರಗಳನ್ನ ಮಾಡಬೇಕಾಗ್ತದೆ ಸರ್. ಅದು ರೋಗ ಇರ್ಬೋದು, ಕಾಯಿಲೆ ಇರ್ಬೋದು, ಸಂಬಂಧದ ಸಮಸ್ಯೆಗಳಿರ್ಬೋದು, ಗಂಡ ಹೆಂಡತಿ ಜಗಳ ಇರ್ಬೋದು, ಏನೇ ಇರ್ಬೋದು ಸರ್. ಯಾವುದೋ ವಿಷಯ ಇದ್ರೂ ಕೂಡ ನಾವು ವಿಚಾರ ಮಾಡಿನೇ ಒಂದು ಹೆಜ್ಜೆ ಮುಂದಿಡ್ಬೇಕು. ಮತ್ತೊಂದು ಸರ್, ಅದಕ್ಕೆ ಆ್ಯಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡ್ರಗ್ ಅಬ್ಯೂಸ್ ಮಾಡೋರು ಏನಾಗ್ತದೆ, ಅತಿಯಾಗಿ ಮಾದಕ ವಸ್ತು ಸೇವನೆ ಮಾಡೋದ್ರಿಂದ ಮಾನಸಿಕ ಕಾಯಿಲೆ ಸ್ಟಾರ್ಟ್ ಆಗ್ತದೆ. ಹೆಂಗಪ್ಪ ಅಂತಂದರೆ ವಿಚಿತ್ರವಾಗಿ ನಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ, ಮೈ ಮೇಲೆ ದೆವ್ವ ಭೂತ ಬಂದಂಗೆ ಮಾಡ್ತಾರೆ. ಅದನ್ನು ನೋಡಿಬಿಟ್ಟು ಪೇರೆಂಟ್ಸು ಆಗಿರ್ಬೋದು, ಕೇರ್ ಟೇಕರ್ಸ್ ಆಗಿರ್ಬೋದು, ಅದಕ್ಕೆ ಏನಂತಾರೆ ಅವರು, ಯಾರೋ ಮಾಡಿಸಿದಾರಪ್ಪ, ಯಾರೋ ಲಿಂಬು ಏನೋ ಮಾಡಿಬಿಟ್ಟಿದಾರೋ, ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದಾರೋ, ಮಾಟ ಮಂತ್ರ ಮಾಡಿದಾರೋ, ಏನೋ ಪೂರ್ವಜರ ಶಾಪನೋ, ಯಾರಿಗೂ ದೇವರಿಗೆ ನಾವು ಸರಿಯಾಗಿ ಪ್ರಾರ್ಥನೆ ಮಾಡಿಲ್ಲ ಅದಕ್ಕೋ ಅಂಥೇಳಿ ತಿಳಿದುಬಿಟ್ಟು ದರ್ಗಾನೋ, ಮಸ್ಜಿದೋ, ಮಂದಿರೋ ಅಲ್ಲಿ ಇಲ್ಲಿ ಹೋಗಿಬಿಟ್ಟು ತಾಯ್ತ ಕಟ್ಟಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಅದು ಅಲ್ಲ, ಅವ್ರಿಗೆ ಆಗಿರೋದು ಮಾನಸಿಕ ಕಾಯಿಲೆ ಒಳಗಾಗಿರ್ತಾರೆ ಅವರು. ಅದಕ್ಕೆ ಚಿಕಿತ್ಸೆ ತಗೊಳ್ಬೇಕು, ಪ್ರಾಥಮಿಕ ಹಂತದಲ್ಲಿನೇ ಗುರುತಿಸ್ಬಿಟ್ಟು ಬೆಟರ್ ಮೆಡಿಕೇಶನನ್ನು ಪ್ರಿಫರ್ ಮಾಡಿ ಅಂತ ನಾವು ಹೇಳ್ತೀವಿ. ಅದನ್ನು ಬಿಟ್ಟು ಯಾವುದೇ ಮಾಟ ಮಂತ್ರ, ಯಾಕೆಂತಂದರೆ ಅವ್ರು ಆ ರೀತಿಯೇ ಬಿಹೇವ್ ಮಾಡ್ತಾ ಇರ್ತಾರೆ. ಯಾರೂ ಇರಲ್ಲ, ಅವ್ರ ಕಿವಿಯೊಳಗೆ ಬಂದು ಯಾರೂ ಮಾತಾಡ್ದಂಗೆ ಆಗ್ತಾ ಇರ್ತದೆ. ಮುಂದೆ ಏನೂ ವಸ್ತು ಇರಲ್ಲ, ಏನೋ ವಸ್ತು ಇದ್ದಂಗೆ ಈ ರೀತಿ ಪರ್ಸ್ಯೂ ಮಾಡ್ತಾರೆ. ಮತ್ತು ಎಲ್ಲರ ಮೇಲೆ ಅನುಮಾನ ಪಡ್ತಾ ಇರ್ತಾರೆ. ಈಗ ನೀವು ಮಾತಾಡಿದ್ವಿ, ನಮ್ಮದೇ ಏನೋ ಮಾತಾಡ್ಕೋತಾ ಇದ್ದಾರೆ, ನಮಗೆ ಏನೋ ಕೇಡ್ ಬಯಸೋರಿದ್ದಾರೆ, ನಮಗೆ ಏನೋ ಮಾಡೋರಿದೆ. ಸೊ ಈ ರೀತಿ ಎಲ್ಲ ವರ್ತನೆ
ಡ್ರಗ್ ಅಬ್ಯೂಸಲ್ಲಿ ಕಂಡು ಬರ್ತದೆ ಸರ್. ಅಂಥವ್ರನ್ನ ಪ್ರಾಥಮಿಕ ಹಂತದಲ್ಲಿ ಗುರುತಿಸಿಬಿಟ್ಟು ಮನೋವೈದ್ಯರ ಹತ್ರ ಕಳಿಸಿಬಿಟ್ಟು ಚಿಕಿತ್ಸೆ ತಗೊಂಡು ಗುಣಮುಖರಾಗ್ತಾರೆ ಹೊರತಾಗಿ ಯಾವುದೇ ರೀತಿ ದರ್ಗಾನೋ ಮಸ್ಜಿದೋ ಮಂದಿರೋ ಅದು ಇದು ಯಾವುದೋ ಕಾಲೇಜ್ ಅದು ಮಾಟ ಮಂತ್ರ ಮಾಡಿದ್ದಾರೆ ಅದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನ. ಈ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಕ್ಲಿನಿಕಲ್ ಸೈಕಾಲಜಿಸ್ಟ್, ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಡಾಕ್ಟರ್ ಸುನೀಲ್ ಜಾಬ್ಗೋಡರ್ ಅವರು, ಹಾಗೆ ಅವರೊಂದಿಗೆ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಬೆಳಗಾವಿಯ ಸೈಕಾಟ್ರಿಕ್ ಸೋಷಿಯಲ್ ವರ್ಕರ್ ಮಿಸಸ್ ಸವಿತಾ ತಿಗಡಿ ಅವರು. ಡಾಕ್ಟರ್ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಮೇಡಮ್, ಕೊನೆಯದಾಗಿ ಸ್ನೇಹಿತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ, ದ್ಯಾಟ್ ಟು ಫಾರ್ ಯಂಗ್ಸ್ಟರ್ಸ್, ದಯವಿಟ್ಟು ತಂದೆ ತಾಯಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ. ಮತ್ತು ಅದೇ ರೀತಿ ಟೀಚರ್ಸ್ಗೆ ನೀವು ಅವ್ರು ಏನು ಹೇಳ್ತಾರೆ, ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದನ್ನು ಟೀಚರ್ಸ್ ಗೊತ್ತಿದೆ. ಸೊ ದಯವಿಟ್ಟು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ. ಏನೋ ಈಗ ಯಾವುದೋ ಒಂದು 4 ಜನ ಫ್ರೆಂಡ್ಸ್ ಹಂಗೆಲ್ಲ ಇರ್ತಾರೆ ಅಂತೇಳಿ ಅದಕ್ಕೆ ವ್ಯಸನಕ್ಕೆ ಒಳಗಾಗಿ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೋಬೇಡಿ. ಪ್ಲೀಸ್ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಏನು ಮಾಡಿ ನಿಮ್ಮ ಸ್ಕೂಲ್ಗೆ ಕಾಲೇಜ್ಗೋ ಏನು ಮಾಡಿ ಕಳಿಸ್ತಾ, ಜಸ್ಟ್ ಸಿಟ್ ಫಾರ್ 10 ಮಿನಿಟ್ಸ್ ಅದ್ರ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ಈ ಮೋಜು ಮಸ್ತಿ ಇವೆಲ್ಲ ಲೈಫಿಗೆ ಬರಲ್ಲ. ಪೇರೆಂಟ್ಸ್ ಏನೋ ಕಷ್ಟಪಟ್ಟೆ ನಮ್ಗೆ ಈ ಲೆವೆಲ್ ತರ್ತಾ ಇದ್ದಾರೆ, ಓದಿಸ್ತಾ ಇದ್ದಾರೆ, ಏನೋ ಸಾಲಾನೋ ಸೋಲಾನೋ ಕೂಲಿನೋ ಏನೇನೋ ಮಾಡಿಬಿಟ್ಟು ದಯವಿಟ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ನಿಮಗೂ ಇಂಪಾರ್ಟೆನ್ಸ್, ಸಮಾಜದಾಗ ನಾನು ಒಬ್ಬ ಒಳ್ಳೆ ಪ್ರಜೆ ಆಗ್ಬೇಕಂತೇಳಿ ಬೆಳಿಬೇಕನ್ನೋದು ಆಟಿಟ್ಯೂಡ್ ಬೆಳೆಸ್ಕೋರಿ. ದಯವಿಟ್ಟು ಈ ಎಲ್ಲ ಮಾದಕ ವಸ್ತು ಆಗಿರ್ಬೋದು ಇದಕ್ಕೆಲ್ಲ ಸೇವನೆದಿಂದ ದೂರ ಆಗಿಬಿಟ್ಟು ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ ಆಸ್ ವೆಲ್ ಆಗಿ ಒಬ್ಬ ಒಳ್ಳೆ ಪ್ರಜೆಯಾಗಿ ಬಾಳಲಿಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ನಾ ಯಂಗ್ಸ್ಟರ್ಸ್ಗೆ ಹೇಳಕ್ಕೆ ಬಯಸ್ತೀನಿ ಸರ್. ಸರ್, ಸಮುದಾಯ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಪೇರೆಂಟ್ಸ್ ಮಕ್ಕಳ ಮೇಲೆ ನಿಗಾವನ್ನು ವಹಿಸ್ಬೇಕಾಗ್ತದೆ ರೀ. ಮಕ್ಕಳು ನಾನು ಯಾವುದೋ ಒಂದು ಒಳ್ಳೆ ಕಾಲೇಜ್ಗೆ ಸೇರಿಸಿದ್ದೇನೆ, ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೇನೆ ಅಂತಂದ್ರೆ ಪೇರೆಂಟ್ಸ್ ಕರ್ತವ್ಯ ಮುಗಿಯೋದಿಲ್ಲ. ಅವರು ಅವರನ್ನ ಸೂಪರ್ವೈಸ್ ಮಾಡಬೇಕು. ಯಾರೊಟ್ಟಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಲೈಕ್ ಈಗ ನನ್ನ ಮಗ ಫ್ರೆಂಡ್ ಸರ್ಕಲ್ ಹೇಗಿದೆ ಅನ್ನೋದನ್ನ ನಾನು ಪರಿಚಯ ಮಾಡ್ಕೊಳ್ಬೇಕಾಗ್ತದೆ ಸರ್. ಸೊ ಅಪ್ಡೇಟ್ ಇರಬೇಕಾಗ್ತದೆ. ಆಮೇಲೆ ನಾನು ಯಾವಾಗಲೂ ಹೇಳುವಂಗೆ ನಮಗಿರುವಂಥ ಸಮಸ್ಯೆಗಳನ್ನ ನಾವು ಒಪ್ಕೊಂಡು ಅದರಿಂದ ಆಚೆ ಬರುವಂಥ ಪ್ರಯತ್ನಗಳನ್ನ ನಾವೆಲ್ಲರೂ ಮಾಡಬೇಕಾಗ್ತದೆ ಸರ್. ಇದನ್ನು ನಾನು ಸಮುದಾಯ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಏನಾದರೂ ಮಾನಸಿಕ ಸಮಸ್ಯೆಗಳಿದ್ದಲ್ಲಿ ಟೆಲಿಮಾನಸ 1441ಗೆ ಕಾಲ್ ಮಾಡಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಉತ್ತಮ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಡಾಕ್ಟರ್ ಸರ್. ನಮಸ್ಕಾರ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.